सांगली जिल्हा जत तालुका उमदी वीर मलकार्सिदನ ढोलिನ ಸಂಘ ಮಾನಸಿದ್ದ ಒಡೆಯರ್ ಉಮ್ದಿ ಹಾಡ್ಲಕತ್ತ ನಮ್ಮ 38 ವರ್ಷ ಲೆಕ್ಕ ಐತಿ ಮೊದಲು ನನ್ನ ಕಾಕನೇ ಅಂತ ಸ್ವಾಮಿಂಗ್ ಮಾರಾಯ ಸಿರಗಟ್ಟಿ ಅಂತ ಹೇಳಿಕಿರಿಂದ್ರೆ ಅವ ಮಾಸ್ತರ್ ಇದ್ರು ಪುರಾಣ ಪಂಡಿತರು ಮಾಸ್ತರ್ ಇದ್ರು ಇಂದ ಅವ್ರ ಸಂಘಟನೆ ಹಿಮ್ಮೇಳದಾಗ ನನ್ನ ಮ್ಯಾಲ ಬದಲಾಗಿಲ್ಲ 38,000 ಹಿಮ್ಮೇಳದವ್ರು ಬನಿಸಿದ್ದ ಪೂಜಾರಿ ಒಬ್ಬ ರಾಜು ಪೂಜಾರಿ ಮ್ಯಾಳಿ ಚೇರ್ಮನ್ ಅಂತ ನಾವ ರಾಜು ಪೂಜಾರಿ ಅಂತೇಳಿ ಅವ ರಾಜು ಪೂಜಾರಿ ಬನಿಸಿದ್ದ ನಾವೊಬ್ಬ ಮಾದೇವ ಅಂಶದ ಅಮ್ಮಗೌಡ್ರ ಅಂತ ಹೇಳಿ ಕೇಂದ್ರ ಅವ್ನು ದಿಮ್ಮಿಗಾನ 38 ವರ್ಷ ದಿಮ್ಮಿಗೆ ಅವನೇನ ಬನಿಸಿದ ರಾಜು ಹಿಂದೆ ಹೇಳಕ್ಕೆ ಯಾರ 38 ವರ್ಷ ಹಿಮ್ಮೆ ಅವರೇ ಯಾರ ಚೆಲ್ಲ ಮಾಡ್ಯವ್ರ ತುಸ ಆ ಕಡೆಗೆ ಬದಲಾಗಿ ಇವ್ 4-5 ಮಂದಿ ಏನಿದ್ದೇವು ನಾವು ಕಾಯಂ ಐತಿ ಹಾಡ್ಕೊತ ಬಂದವ್ರು ಇದ್ದೇವು ನಾವು ಹಾಡ್ಲಕತ್ತು ನಮ್ಮ ಹಿರಿಯರು ಹಾಡ್ತೀರಿ ಮೊದಲು ಇಲ್ಲಿ ಮದಗೊಂಡ ಮಾಳ್ನವ್ರು ಅಂತ ಹೇಳಿ ಕೇಳಿದ್ರೆ ಮುತ್ತೆ ಇದ್ರು ಅವರು ಅಂದರೆ ಒಂದು 60-70 ವರ್ಷದ ಮುತ್ತೆ ಇದ್ರು ನಾವು ಒಳಗೆ 10-15 ವರ್ಷನವ್ರು ಇದ್ದೇವೆ ನಾವು ಅವ್ರು ನೋಡಿ ತಳ ಹಿಡಿದ ಪೂರ ಚರಿತ್ರೆನೇ ಹಾಡ್ತಿರ್ಬಂತೀವಿ ಶ್ರವಣದಾಗ ಇಲ್ಲಿ ಅವರು ಅವ್ರದ್ದಿಂದೇ ನಾವು ಹಾಡು ಕಲ್ತದ್ದು ನನ್ನ ವಯಸ್ಸು 16ನೇ ವರ್ಷಿಗೆ ನಾ 15 ವರ್ಷ ಚಾಲು ಮಾಡ್ದೆ 16 ವರ್ಷಿಗೆ ನಾನು ಮೇಳ ಕಡೆಗೆ ಹೊರಗೆ ಬತ್ತು ಯಾಕಂದ್ರೆ ಮನ್ವಿ ಮಹಾರಾಜಂದು ಕಂದಲ್ಗಾಯಿ ಬೀರಂದು ಕುಮಟದಾಗ ಜಗಳ ಆಯಿತು ಜಗಳ ಆಗಿ ಅವ್ರು ಹಾಡಿಗೆ ಬಿಡುಗಡೆ ಅದು ಮುಂದೆ ನಾ 16 ವರ್ಷದ ವಯಸ್ಸಿನಾಗಿ ಉಂಬರ್ಜಿ ಹಾಡ್ಕೆಗೆ ಬೀರ್ ಕಂದಲ್ಗಾಯಿ ಬೀರ ನಾ ಹಾಡ್ದೆವು ಅಲ್ಲಿ ಹಿಡಿದು ವಯಸ್ಸು 16 ಹಿಡಿದು ಇಲ್ತನ ಕಂದಲ್ಗಾಯಿ ಬೀರ್ ಜೋಡಿ 10 ವರ್ಷ ಬಿಜ್ಜರಿ ಸ್ವಾಮಿ ಮುಂದೆ ಕ್ಯಾಶೆಟ್ ಮಾಡ್ದ ಅವನ ಜೋಡಿ 10-12 ವರ್ಷ ಮುಂದೆ ಇಂಗ್ಲೇಷ್ ಊರ್ದಂಗೆ ಕ್ಯಾಶೆಟ್ ಮಾಡ್ದ ಅವ ಮುಂದೆ ಬಂದ ಅವನ ಜೋಡಿ 10-15 ವರ್ಷ ಈಗ ಒಂದು 4-5 ವರ್ಷ ಆಯ್ತು ಮುಗಿಯಾರ್ದಕ್ಕೆ ಸುಮಿತ್ರ ಈಗ ಹಿಂಗೆ ಕಮ್ಮಿ ಹಾಡ್ಲಕತ್ತ ನಾ ನೋಡಲಿ 16 ವಯಸ್ಸು ಹಿಡ್ದಂದ್ರೆ ಈಗ ಕಮ್ಮಿ ಅಂದ್ರೆ 40 ವರ್ಷ ಆಯ್ತು ಹಾಡ್ತೀನಿ ನಾ ಈಗ ಯಾರ ಕೈ ಕಲ್ತಿಲ್ಲ ಮಲ್ಕಾರ್ಸಿದನ ಕೈಗೆ ನಾ ಇಟ್ಟು ಜಗತ್ತಿನಾಗ ಮದಗೊಂಡ ಮಹಾರಾಜರ ಜಗ ಎಲ್ಲ ಹಾಡಿದ್ರ ಖರೆ ನಾ ಯಾರು ಹಾಡು ಹಾಡಿಲ್ಲ ಮಲ್ಕಾರ್ಸಿದನೇ ನಾ ಏನಾತನ ಬರೆದು ಹಾಡ ಇನ್ನ ಜನ್ಮದಾಗ 38 ವರ್ಷನಾಗ ಬರದ ಪದ ಮಾಡಿಕೆಂದು ಇವ್ದಕ್ಕೆ ಪಾಠ ಮಾಡಿ ಇನ್ನ ಹಾಡಿಲ್ಲ ನಾ ಇನ್ನ ತನಕ ಎಲ್ಲಿ ಹಾಡಿದ್ರೇನು ಜಗತ್ತು ಗೆಟ್ಟು ಮ್ಯಾಳವ ನನ್ನ ಜೋಡಿ ಹಾಡಿದ್ರೆ ಎಲ್ಲರಿಗೂ ಗೊತ್ತದಕ್ಕಿ ನಾ ಪದ ಬರೆದು ಹಾಡಲ್ಲ ಮತ್ತು ನುಡಿ ಕಟ್ಟಿಗೆಯನ್ನು ಪಾಠ ಮಾಡಿ ಹಾಡಂಗಿಲ್ಲ ಒಂದಿನ ಬೈಟಾಗಿ 40 ವರ್ಷ ಉಮ್ದ್ಯಾಗ ಮಾಡಿಲ್ಲ ಸ್ವಂತ ಸಾಹಿತ್ಯ ಸ್ವಂತ ಏನು ದೇವ್ರ ಬುದ್ಧಿ ಕೊಡ್ತಾನೆ ಅದೇ ಹಾಡ್ಕಿ ಯಾರು ಸಾಹಿತ್ಯ ಹಾಡಿಲ್ಲ ವಯಸ್ಸಿಗ 55 ವರ್ಷ ಸಾಲಿ ಎಳ್ಳೆ ತೆಗ್ಯದ ಸಾಲಿ ಬಹಳ ಆಗಿಲ್ಲ ಮಲ್ಕಾರ್ಸಿದಂದೇ ಪುಣ್ಯ ಅವಂದೇ ಆಶೀರ್ವಾದ ಜಗತ್ತಿನಾಗಿಟ್ಟು ಹಾಡಿಕೆ ಮಾಡಿದ್ರೆ ಸತ್ಯಕ್ಕೆ ನಾ ಕಮ್ಮಿ ನನ್ನ ಅಂದಾಜಲ್ಲಿ ಏನ ಅನಿಸ್ತದ ನನ್ನ ಹಾಡಿಕೆ 38 ವರ್ಷನಾಗ ಒಂದು 3,000 ಕಾರ್ಯಕ್ರಮ ನಾನು ಆಗಿರ್ಬೇಕು 3,000 ಒಳಗೆ ಹೆಚ್ಚಾಗಿ ಕಮ್ಮಿ ಆಗಿಲ್ಲ ಕಾರ್ಯಕ್ರಮ ಆಟ ಹಾಡಿದ ಸತ್ಯಕ್ಕೆ ಯಾರು ಪದ ಬರೋದು ಯಾರು ಬರ್ಕೊಂಡು ತಂದು ಇವ್ರದೇ ಕಲಿಬೇಕು ಇವ್ರದೇ ಹಾಡ್ಬೇಕಂತ ನಾ ಹಾಡಿಲ್ಲ ಬಾಕಿದವ್ರಂತ ಇವ್ರು ಬಿಡ್ರಿ ನನ್ನ ಜೋಡಿ ಹಾಡೋರಂತ ಇವ್ರು ಯಾರು ಬಿಡ್ರಿ ನಾ ಮದಗೊಂಡು ಮಹಾರಾಜರ ಜಗ ಹಾಡಿ ಬರ್ಬೇಕಾದ್ರೆ ಅವ್ರ ಪರಿಸ್ಥಿತಿ ಹಾಡಿಲ್ಲ ನಾ ಮದಗೊಂಡು ಮಹಾರಾಜ ನಮ್ಗೆ ಒಂದು 10-15 ವರ್ಷ ಮೊದಲು ಅವ್ರು ನಮ್ಮಲ್ಲಿ ಹಿರಿಯರು ಹಾಡ್ತಿರು ಉಮದಿ ಮಾರಾಯಗಳೇ ಒಡೆಯರ್ ಮದಗೊಂಡು ಮಾಡ್ನವ್ರದ್ದು ಹಾಡ್ತಿರು ಅವ್ರ ಇತಿಹಾಸ ನೋಡ್ಕೋತ ಕೇರಿಂದ ಅವ್ರದ್ದು ಕೇಳ್ಕೋತಿಗೆ ಕತ್ತಿ ಭಾಗ ಕೇಳ್ಕೊತೆ ಬಂದೇವು ಹಳೆ ಕತ್ತಿ ಗೊತ್ತದು ಪೂರ ಫಸ್ಟ್ ಟೈಮ್ದಾಗ ನಾನು ಹಾಡಿ ಕಂದಲ್ಗಾಯಿ ಬೀರ ಪೂಜಾರಿ ಕಂದಲ್ಗಾಯಿ ಎತ್ತಿದ್ರು ಅವ್ರು ಮಾರಾಯಿ ಬಿಟ್ಟು ಬಳಕ ನನಗೆ 10 ವರ್ಷ ದಿನ ಅವನ ಕೂಡಿ ಹಾಡ್ದೆವು ಬಿಡದೆ ಹಾಡ್ದೆವು ಕರ್ನಾಟಕದ ಎಲ್ಲಿ ಜಾಗ ಸಲ್ಲರ್ದಂಗೆ ಹಾಡ್ದೆವು ಅವನ ಬಿಟ್ಟು ಕಮ್ಮಿ ಆಯ್ತು ಅವ್ನು ಜರ ಬಿಜ್ಜರಿಗೆ ಅವ್ರು ಕ್ಯಾಶೆಟ್ ಮಾಡಿದ್ರು ಒಮ್ಮೆ ಹವಾ ಇತ್ತು ಅವ್ರ ಜಗತ್ತಲ್ಲಿ ಎಲ್ಲ ಕಡೆ ಬಿಜ್ಜರಿ ಅನ್ನೋ ಅವನ ಜೋಡಿ 10 ರಾತ್ರಿ ಹಿಂಗೆ ಹಾಡಿದ್ ಬಿಡದೆ ಅವ್ನ ಜೋಡಿ ಸ್ವಾಮನ್ ಜೋಡಿ ಯಾವ 10-12 ಅವ್ನ ಜೋಡಿ ಹಾಡಿದ್ ಬಿಡದೆ ಮುಂದೆ ಅಂದ್ರೆ ಬಿಜ್ಜರಿಗೆ ಒಂದು ಕಮ್ಮಿ ಆದ ಬಳಿಕ ಇಂಗ್ಲೇಷ್ ಹೊಡೆದ ಅವ್ನು ಕ್ಯಾಶೆಟ್ ಮಾಡಿದ ಜಗದಾಗ ಹಚ್ಚಿ ಅವ್ನ ಜೋಡಿ 10-15 ವರ್ಷ ಹೆಚ್ಚು ಹಾಡ್ದ ಅವ್ನ ಸಂಗಟ ಭಾಳ ಅವನು ಎಲ್ಲ ಸ್ವಾಮಿನಿಗಿಂತ ಹೆಚ್ಚಾಯ್ತು ಶಿರ್ಸಾಯಿನ ಜೋಡಿ ಶಿರ್ಸಾಯಿಲ್ ಆದ ಬಳಿಕ ಈಗ 4-5 ವರ್ಷನಾಗ ಈಗ ಮೂಳೆ ಹಾಡ್ದಕ್ಕೆ ಬಂದಾಳಿ ನಾನು ಹಾಡೇ ನಾ ಸ್ವತಃ ಬರೆದು ಹಾಡಿಲ್ಲ ನಾ ಯಾರಿಗೆ ಕಲಿಸ್ಬೇಕು ನಾ ಇಂದ ಹಾಡೋದು ನೋಡಿ ನಾಳೆಗೆ ಹಾಡಲ್ಲ ಇಂದ ಹಾಡ್ಲಕ್ಕತ್ತ ಮರುದಿನ ಹಾಡಲ್ಲ ನಾ ಯಾರು ತುಂಬ್ಕೊಂಡ್ರ ಕ್ಯಾಶೆಟ್ನಾಗ ತುಂಬ್ಕೊಂಡು ಟೇಪನ್ನು ತುಂಬ್ಕೊಂಡು ಕಲ್ತಾರ ನೋಡು ಆ ವಾಟಿ ಏನು ಹಾಡ್ತಾರ ನಾನೇ ಕಲಿಸ್ಬೇಕು ನನ್ನೇ ಹಾಡು ಹಾಡ್ಬೇಕಂತ ನಾನೇ ಅದು ನೋಡಿ ಹಾಡೋದಿಲ್ಲ ಇವು ಅವ್ರೇನು ಹಾಡ್ತಾರೆ ಅದಕ್ಕೆ ಒಂದೇ ಮ್ಯಾಲ ನಾನು ಹಾಡು ಹಾಡೋದಿಲ್ಲ ಎಲ್ಲಾರು ಟೇಪ್ ತುಂಬ್ಕೊಂಡವ್ರು ಇಟ್ಟು ಹಾಡ್ತಾರೆ ಮಕ್ಕಳಲ್ಲಿ ಏನು ಕೇಳ್ಬೇಡಿ ಯಾರಿಗೆ ಕಲಿಸೋದು ಹಿಂಗೆ ಮಾಡೋದು ಎಲ್ಲಿಲ್ಲ ಆ ಊರಾಗ ಆಟ ಹುಡುಗರು ಹಾಡ್ತಾವ ಅವ್ರಿಗೆ ಯಾರು ಕಲಿಸ್ಬೇಕಂತ ಹಿಂಗೆ ನಮ್ಮ ನೋಡಿ ಅವ್ರು ಹಾಡೋದು ನಮ್ಮ ಹಿರಿಯರು ನೋಡಿ ನಾ ಹಾಡಿದ ನಮ್ಮ ನೋಡಿ ನಾವು ಪಾರ್ಗಳು ಹಾಡ್ತಾವೆ ಈ ಸದ್ಯ ಎರಡು ಹುಡುಗರು ಅವು ಕರೆ ಅಂದ್ರೆ ಅವ್ರಿಗೆ ಕಲಿಸಿ ಬಿಲಿಸಿ ಹಿಂಗಿಲ್ಲ ನಮ್ಮ ದೇವ್ರದೇ ಮಹಿಮನೆ ಹಂಗದ ಮಲ್ಕಾರ್ಸಿದ್ದು ಈ ಹೊಳ್ಯಾಕ ಜರ ಹಾಡ್ಲತ್ರಪ್ಪ ಅವನ ಆಶೀರ್ವಾದೇ ಆಗ್ತದ ಹಿಂಗೆ ಲೆಕ್ಕದು ಮೊದಲ ನನ್ನ ಹಾಡ್ಕಿ ಕಂದಲ್ಗಾಯಿ ಪಾಂಡ ಉಂಬರ್ಜಾಗ ಹಾಡೋ ಬಳಿಕ ಕಂದಲ್ಗಾಯಿ ಪಾಂಡು ಮಾಸ್ತರ್ ಬೀರ್ ನನ್ನ ಹೊಡಿ ಹಾಡ ಮೊದಲಿದ್ದವ ಕಂದಲ್ ಹಿರಿಯ ಮ್ಯಾಲ ಮಧುಮರ ಹೊಡಿನಾಗ ನನಗೆ ಶಿಡ್ಯಾಣಕ್ಕೆ ಕರೆಸಿದ್ರಿ ಇಲ್ಲಿ ಹಳ್ಯಾಗ 150 ರೂಪಾಯಿ ಕೊಟ್ಟಿರಿ ನಾನು ಶಿಡ್ಯಾಣಕ್ಕೆ
150 ರೂಪಾಯಿ ಅಲ್ಲಿ ಹಾಡಿ ಬಂದವು ಶಿಡ್ಯಾಣದಾಗ. ಮುಂದೆ ಇದಕ್ಕೆ ಸೊಲ್ಲಾಪುರ ಕುಮಟಾಕ್ಕೆ 2ನೇ ಬಂಡ್ರ ಸೊಲ್ಲಾಪುರ ಕುಮಟಾಕ್ಕೆ ಹೋದ. ಅಲ್ಲಿ ಅನ್ನೋದಲ್ಲ 500-400 ರೂಪಾಯಿ ಕೊಟ್ಟರು ಹಳ್ಯಾಗ. ಆಯ್ತು ಮುಂದೆ 4 ಟಣ ಅವರು 400-500 ಇಟ್ಟೆ ಕೊಟ್ಟರು. ಮುಂದೆ ಹೊಳೆ ಆಳಿ ಉಗಾದಿ ಅಮಾಸೆ ಹಾಳಿಗೆ ಬತ್ತು, ಹೊಳೆ ಆಳಿಗೆ ಬಂದೇವು ಬಿಜ್ಜರಿಗೆ ಅವ್ರು. ನಾವು ಹಳೆಗೆ 800 ಕೊಟ್ಟರು 700 ಅವರು. ಅಲ್ಲಿ 150 ರೂಪಾಯಿ ಹಿಡಿದು ಹಾಡ್ದಾವ ಇದ್ದೀನಿ. ಢಾಲ ಹಾಡಿಕೆ ಮಾಡ್ದಲ್ಲ. ಢಾಲ ಹಾಡಿಕೆ ಇಲ್ಲಿ ರಾಬೇಗ ತಾಲೂಕು ನಿಡುಗುಂದ್ಯಾಗ ಸಿರಸಲ್ಲಿ ನನಗೆ ಹಾಡಿಕೆ ಇಟ್ಟಿದ್ರು. ಮೊದಲು ಪೈಲ ವರ್ಷ ಮಣೂರಕ್ಕೆ ನಾ ಇದ್ದೇವೆ. ಆ ವರ್ಷ ಢಾಲ ನಾನೇ ಗೆದ್ದಿದ್ದ ಖರೆ. ಬಲ್ಲಾಟೆ ಮಂದಿ ಅಂದ್ರೆ ಒಂದು 30,000-40,000 ಮಂದಿ ಕೂಡಿತ್ತು ಇಲ್ಲಿ ದೇವ್ರ ನಿಂಬ್ರಿಗೆ. ದೇವಂದಾಗೆ ಇಲ್ಲಿ ದೇವ್ರ ನಿಂಬ್ರಿಗೆ ಅಂತ ನಮ್ಮ ಅಂತೇಳಿ ಚರ್ಚೆಡ್ ಅಂತೇಳಿ ಅದು. ಅಲ್ಲಿ ಒಂದು 40,000 ಮಂದಿ ಕೂಡಿತ್ತು ಸಿರಸಲ್ಲಿ. ನಾನು ಮೊದಲು ಹಾಡಿಕೆದ್ದಾಕ್ರಿ 40,000 ಏಕ ನಂಬರ್ ಮಂದಿ. ಅಲ್ಲಿ 2ನೇ ನಂಬರ್ ನನಗೆ ಜನ ಕೂಡ್ದು ಮುದೋ ಸ್ಟೇಜ ಮುದೋಳದಾಗ ಅಲ್ಲಿ 2ನೇ ಸ್ಟೇಜ್ 8 ಜನ ಕೂಡ್ದು. ಇನ್ನು 5,000, 4,000, 3,000, 1,000 ಕೂಡೇ ಕೂಡ್ದವ್ರೆ. 20,000, 30,000 ಜನ ಕೂಡು ಫಳಿಗಳವು. 8 ಜನ ಬರ್ತೀವಿ ಇಂಗ್ಲೇಶ್ವರದಾಗೆ. ಏನು ಜಾತ್ರೆಗೆ ಹೋತಲ್ಲ ಇದ್ರ ಹಿಂದೆ 25 ವರ್ಷ ಹಿಂದೆ ಹೋಗಿದ್ನ ಇಂಗ್ಲೇಶ್ವರಕ್ಕೆ. ಈ ಏನು ನಾಳೆಗೆ ಹೋತಲ್ಲ ಅಲ್ಲಿ ಅದ್ರ ಹಿಂದೆ 25 ವರ್ಷ ಅಲ್ಲಿ ಇಂಗ್ಲೇಶ್ವರಕ್ಕೆ ಹೋದಕ್ರೆ ಅಲ್ಲಿ 10-15 ಸಾವಿರ ಜನ ಕೂಡಿ ಸಿರಸಲ್ಲಿ ನನಗೆ ಹಾಡಿಕೆ ಅದಕ್ಕೆ. ಅಲ್ಲಿಟ್ಟು ಮಂದಿ ಇಂಗ್ಲೇಶ್ವರದಾಗೆ ಕುಡಿತಾಟ್. ಅದ್ರ ಮೇಲೆ ನಾ ಒಂದು 5-8 ವರ್ಷ ಸಿರಸಲ್ಲಿ ನನಗೆ ಏನೂ ಇಲ್ಲ ಅಂದ್ರೆ 4,000 ಜನ ಒಳಗೆ ಎಲ್ಲಿ ಕೂಡಿತಿಲ್ಲ. ಅಟ್ ಅವ್ನು ಹಾಡಿಕೆ ಮೇಲೆ ಮಂದಿ ಪ್ರೇಮ ಇತ್ತು. ಅಟ್ ನಮ್ಮ ಮೇಲೆ 5ನೇ ಭಾಗ ಮಾಡಿದ್ರು. 5 ಭಾಗ ಕ್ಯಾಸೆಟ್ ಬಂದ್ ಮಾಡಿದೆ. ಮುಂದೆ ನಾವು ಪದ್ಮಿಣಿಗೆ ಮಾಡಿದ್ದೆ ಕೊಲ್ಲಾಪುರಕ್ಕೆ. ಇದಕ್ಕೆ ಬನಾಟಿಗೆ ಮಾಡಿದ್ದೆ. ಅಂಚೆಡ್ಚಾಣಕ್ಕೆ ಮಾಡಿದೆವು. ಎಲ್ಲ ಹೋದ ಕ್ಯಾಸೆಟ್ ಯಾವ ಒಂದಿನ ಇತ್ತಿಲ್ಲ. ನಮ್ಮ 5ನೇ ಭಾಗನಾಗ ಎಲ್ಲಿ ಸುರ್ಮಿನ ಅದು ಯಾರಿಗೆ ಸಾಲಾರ್ದಂಗೆ ಹೋದವು. ಮದಗೊಂಡ ಮಹಾರಾಜರಿಗೆ ನಮಗೆ ಹಾಡಿಕೆ ಕುಂಬಾರ ಹೇಳ್ದಾಗ ಕೂಡ್ತು. ನಾವು ಸಣ್ಣವರೇ ಅವ್ನು ದೊಡ್ಡವನೇ. ಮದಗೊಂಡ ಮಹಾರಾಜಿಗೆ ನನ್ನ ಪ್ರಶ್ನೆ ಉತ್ತರ ವಾದ ಚರ್ಚೆ ಆಯ್ತು ಕುಂಬಾರ ಹೇಳ್ದಾಗ. ಮಹಾರಾಜರಿಗೆ ನಾನು ಹಂಗೆ ಮಹಾರಾಜರು ನಮ್ಮವ್ರು ದೊಡ್ಡವ್ರದ್ದು ಹಿಂಗಿಲ್ಲ. ನಂದು ವಿಷಯಕ್ಕೆ ಬಂದು ಹತ್ತಿರ ನಾ ಈಷ್ಟು ದಿನ ಹಾಡಿದ್ದು ಇನ್ನ ತನಕ ಕೂಡಿ ಹಾಡೆ ಅಂತ ಯಾರು ಭೀ ಹೇಳ್ಬೋದು. ಮಾತಾಡ್ಕೊಂಡು ಹಾಡಿಕೆ ನಂದು ಇರಲ್ಲ. ಸ್ಟೇಜ್ ಹೇಳಿದ್ರಲ್ಲೋ 6 ಗಂಟೆ ಆಯ್ತು ಎಲ್ಲರೂ ನಾ ಮಾಡ್ತಾಮ್ರು. ಎಲ್ಲರೂ ಹಾಡಿಕೆಯವ್ರು ಎಟ್ಟು ಇದ್ರ ಸರಿ ಯಾರ ಮೇಲೆ ಭೇದ ಮಾಡಿಲ್ಲ, ನಾ ಯಾರ ಮೇಲೆ ಅನ್ಯಾಯ ಮಾಡಿಲ್ಲ. ಹಾಡಿಕೆ ಮಿಡಿತಂದ್ರೆ ಮುಂಜೆ 6 ಗಂಟೆ ಆಯ್ತು ಅಂದ್ರೆ ಅವ್ರದ್ದು ಏನೂ ಇದ್ರ ಸದ್ಯಕ್ಕೆ ನನ್ನ ತಲೆಗೆ ಏನೂ ಇರಲ್ಲ. ಮತ್ತು ತೇಜ್ 10ಕ್ಕೆ ಏರ್ದಂದ್ರೆ 6 ಗಂಟೆ ತನಕ ಯಾರು ಎದ್ರವನು ನಾ ಅಲ್ಲ. ಅವ್ರು ಯಾರವ್ರು ಏನು ಹಚ್ಕೊಂಡು ಹಾಡೋದು, ಕೇಳ್ಕೊಂಡು ಹಾಡೋದು, ಪ್ರಶ್ನೆ ಉತ್ತರ ಹೇಳಿ ಮಾಡೋದು ಹಿಂಗಿರಲಿ. ನಂದು ಹೋಗೋಣ ಕಡ್ತಾ ಪಡಿ ಚಾಲನೆ ಇರ್ತಾವೆ. ಕೂಡಿ ಹಾಡೋದಾಗೋದಿಲ್ಲ. ಖರೆ 6 ಗಂಟೆ ಆಯ್ತಂದ್ರೆ ಯಾವ ಹಾಡಿಕೆ ಮೇಲೆ ಇನ್ನೂ ತನಕ ದೋಷ ಮಾಡಿಲ್ಲ ನಾ. ಕತಿಭಾಗ ಅಂತ ಎಲ್ಲರಿಗೂ ಗೊತ್ತದ. ಅಮೋಕ್ಷನ ಇಷ್ಟನೇ ಮದಗೊಂಡ ಮಹಾರಾಜರ ಪುರಾಣ ಬರ್ದಾರ. ಎಲ್ಲರೂ ಹಾಡೋರು ಹಾಡ್ತಾರೆ. ಜಗತ್ತಿನಾಗ ಏನು ಕತಿ ಅದ ಅಂದ್ರೆ ಎಲ್ಲರಿಗೂ ಗೊತ್ತದ. ಯಾವ ಶಾಣೆ ಇದ್ದ ನುಡಿ ಜೋಡಣೆ ಮಾಡಿ ಯಾವ ಕಟ್ಕೋತ ಹಾಡ್ಕೋತ ಸಾಹಿತ್ಯ ಉಳಿಬೇಕಾತ ನಾವು ಪುರಾಣ ಬರಿಬೇಕಾತ ಚಿ ಅನ್ಸ್ಕೋಬೇಕಾತ. ಅದೇನು ಕತಿ ಏನು ಬರಿತೇವಲ್ಲ ಕತಿ ಬರ್ದೇವ್ ನಾವು ಯಾಂಡೆ ಬರಿಬೇಕೇ ಆಗ್ತದ. ಯಾಂಡೆ ಬರೋಟಿಗೆ ಆಯ್ತು ಹೆಚ್ಚಿಲ್ಲಿ ಬಿಡೋದೇನು ಹತ್ತಾವ. ಭಾಳ ವ್ಯತ್ಯಾಸ ಅದ. ಹೆಂಗಂದ್ರೆ ಈಗ ನಾಟಕಿ ಅದು. ಹಳ್ಯಾಗ ನಾಟಕಿ ಇದ್ದಿತ್ತಲ್ಲ ಸತ್ಯ ಧರ್ಮರ ಮಾರ್ಗ ಹಾಡ್ಲಕತ್ತಾರಪ್ಪ ಅಂದ್ರೆ ಪಂಥ ಇದ್ದು. ಅದಕ್ಕೆ ಏನು ಪಂಥ ಇದ್ದು? ಕೈಕಾಲು ಮಾರಿ ತಕ್ಕೊಣಿಕೆ ದಿಂಬಿನ ಮುಂಜಾರ ಕೂತ್ರಪ್ಪ ಅಂದ್ರೆ ಆರತಿ ಅಲ್ಲಾರ್ದೆ ಕಾಲು ಮಾಡೋದಿಲ್ಲ, ದಿಂಬು ಬಿಟ್ಟು ಹೋಗಂಗಿಲ್ಲ. ಭಂಡಾರ ಹಚ್ಕೊಂಡ್ರೆ ಅಂತ ತೆಳಗೆ ಆರತಿ ಅನ್ನನೇ ಮನೆಗೆ ಬರೋದು, ತೆಳಗಿಳೋದು. ಎಲ್ಲಿ ಹಾಡ್ತಿ ಹಿರಿಯರು ಹಾಡ್ತಿದ್ರು ಹಂಗೆ ಅವ್ರು. ಮತ್ತು ಈಗ ಹಳಗಿನ ಎಷ್ಟು ಪಂಥ ಅದಲ್ಲ, ದೇವ್ರ ಮೇಲೆ ವಿಶ್ವಾಸ ಅದಲ್ಲ. ಅಟ್ ವಿಶ್ವಾಸಿಗೆ ಜನತದ ಮೇಲೆ ಈ ಸದ್ಯ ಏನದು ಹೇಳಲ್ಲ. ಇಲ್ಲ ಕುಡ್ದು ದಾರ ಕುಡ್ದು ಹಾಡ್ತಾವ, ಟೇಜ್ ಹಿಡ್ದು ಹಾಡ್ತೇವೆ. ನಾವೇ ಕುಡ್ದು ಹಾಡ್ತೇವೆ. ಮತ್ತವ್ರಿಗೆ ಹೇಳಿದ್ರೆ ಏನದ ಮಂದಿ ನೋಡ್ಯ ಪದವ ಹಿಂದಿನ ಒಳಗೆ ಅರ್ಥ ಗರ್ಭದ ಪದಾವು. ನಮ್ಮ ಮನೆಯೇ ಮಾರೋದ್ರ ಅನಿಕೆ ಪದ ಮಾಡ್ಯಾರ. ಅನಿಕೆ ಅವ್ರು ಹಾಡು ಹಾಡ್ಯಾರ ಕಿ ಜನ್ಮದಾಗ ಮರಿಬಾರ್ದು ಅಂತ ಪದ ಮಾಡ್ಯಾರ. ಇಲ್ಲ ಯಾವುದೇ ಪದ ಅವ್ರು ಮಾಡೋದ ವಿಷಯ ಪದಗಳು ಒಂದೊಂದು ಅವನ್ನ ಕೇಳ್ತೇವೆ. ಎಲ್ಲ ಕಡೆ ಕೇಳಿದಲ್ಲ ಒಂದು ವಿಷಯ ಭಾಳ ಒಂದೊಂದು ನೋಡಿ ಭಾಳ ಅರ್ಥ ಗರ್ಭವು. ಸಾದಾ ಪದ ಮಾಡಿಲ್ಲ ಅವರು. ಸ್ವತಃ ಅವರು ಮತ್ತು ಹುಟ್ಟ ಸಾಲಿ ಕಲ್ಯಾರದವರು, ಹುಟ್ಟ ಬ್ರಹ್ಮಚಾರಿ ಉಳಿದ್ರು. ಅವನದಿಂದ ಜಗತ್ನಾಗ ಅಮೋಘಿಸಿದನ ಮಠ ಮನೆ ಮೂಲಿ ಜಗತ್ನಾಗ ಎಲ್ಲ ಮಠ ಮನೆ ಒಳಗೆ ಅವನದಿಂದ ಅಮೋಘಿಸಿದನ ಮ್ಯಾಳ್ಗಳ ಜಗತ್ತಕ್ಕೆ ಅದು ಮದಗೊಂಡ ಮಹಾರಾಜರದಿಂದ. ನಾವು ಕಲೀಲಿಲ್ಲ ಅಂದ್ರೆ ಅಂದ ಕರೆ ಜಗ ಕಲಿತ ಅವನ ಕೈಯಾಗ ಜಗ ಎಲ್ಲ ಮುಗಿಸ್ತಿದ್ದಾಯ್ತು ಮೂಲಿಗೆ. ಈಗ ನಿನ್ನೆ ಹಾಡ್ಕಿ ಹೋಗಿದ್ದ ನಾ ಇಲ್ಲಿ ಬಳಬಳೇನೆ ಯಾವುದು ಅಲ್ಲಿ ಹೋದ್ರೆ ಮದಗೊಂಡ ಮಹಾರಾಜನ ಹೆಸರಿತ್ತು. ನಮ್ಮ ದೇವ್ರಿಗೆ ಅನ್ಕೆಂಚಿ ಗೊತ್ತಿಲ್ಲ ಖರೆ ಮದಗೊಂಡ ಮಹಾರಾಜರು ಹತ್ತಿರ ನಮಗೆಲ್ಲ ಮಾಡಿ ಗುರುಬಾದ್ ಮಾಡಿ ಹೋದ್ರಿ. ಅಮೋಕ್ಷನ ಜಾಡಿ ಹೇಳಿದ್ರಿ ಅಂದ್ರೆ ಜಗತ್ತಿನಾಗ ಒಂದು ನಿರ್ಮಾಣ ವಸ್ತು ಮಾಡ್ದಂತ ತಳದ ಗಡಿ ನಮ್ದು. ಅದು ದೊಡ್ಡ ಗಡಿ ಅದು. ಇನ್ನೊಂದು 10 ವರ್ಷ ಇದ್ರೆ ಅದು ಬೇರೆ ಆಯ್ತಿತ್ತು. ಅಮೋಕ್ಷದ ಅವನಿಗೆ ಇಟ್ಟು ಇಡ್ಲಿಲ್ಲ. ಇದೇ ಒಂದು ದುರ್ದೈವ ನಮ್ಮದೆಲ್ಲ. ಇನ್ನೊಂದು 10 ವರ್ಷ ಇದ್ದಿದ್ರೆ ಬರೀ ಭಕ್ತರ ಮನೆಗೆ ಹಾಡೋದು ಊರಿಲ್ಲವ
ಮಂದ್ರೂಪದಾಗ ಅವನಿಗೆ ಇನ್ನು ಕಾಲು ಬೀಳಕ್ಕೆ ಹೋಗ್ಬೇಕಾದ್ರೆ ಮೊಮ್ಮೆಟ್ ಗುಡ್ದಾಗ ಪಾಳಿ ಸಿರ್ಸಲ್ದಾಗ ಪಾಳಿ ಹತ್ತಿತ್ತು. ಈ ಬಾಗಿಲಿ ಬಂದು ಬಾಗಿಲು ನುಗ್ಗಿಸ್ಬೇಕಾಗ್ತಿತ್ತು, ಹಿಂಗೆ ಆತಿತ್ತು. ಅದು ದೇವ್ರುಗಳು ಇಡ್ಲಿಲ್ಲ, ಯಾರು ಭಗವಂತನ ಇಷ್ಟ ಅದು ಯಾರ ಕೈಯಿಂದದು. ಅಂಥ ಗಡಿ ಹುಟ್ಟಲ್ಲ ನಮ್ಮಲ್ಲಿ, ಇನ್ನು ಹುಟ್ಟಿದ್ರ ಸತ್ಯಕ್ಕೆ ಅಂಥ ಹುಟ್ಟಲ್ಲ. ಶೀಲ ಮತ್ತು ಹುಲಿ ಅಂದ್ರೆ ಜಗತ್ತಿನಾಗ ಹೆಸರು ಮಾಡ್ದಾನ ಅಂಥ ಗಡಿ ನಮ್ಮಲ್ಲಿ ಏನು ಹುಟ್ಟಬೇಕಾದ್ರೆ ದುರ್ಲಭ ಅದು. ಯಾಕಂದ್ರೆ ನಾ ಸಣ್ಣವಿದ್ದೆ, 10-15 ವರ್ಷನವಿದ್ದೆ. ಇಲ್ಲಿ ನಾ ಬಂದಿದ್ದು ಹಾಡ್ಕಿಗೆ ಅವ, ನೀ ಬಾರೋ ಮದುಗೊಂಡ ನಿನ್ನ ನಾಮ ಪ್ರಚಂಡ, ಹಿಂಡ ವೈರಿಗೆ ಹಾರಿಸಿದ್ದ ಚೆಂಡ, ನೆರೆದ ಸಬದಾಕ್ ಬಂದೆವು ನನ್ನ ಗಂಡ. ಗೊಬ್ಬೇನ ಮೇಲೆ ಪದ ಹಾಡ್ದಿಲ್ಲಿ ಮಂದಿ ಹತ್ತು ಧಾಟಿ ಯಾವ್ದು, ಇದು ಪಿಕ್ಚರ್ ಧಾಟಿ ಇದು. ಎಷ್ಟು 30 ವರ್ಷ ಹಿಂದಿನ ಹೇಳ್ತೀನಿ ನಾ. ಹಳ್ಯಾಗ ನಿರಾಕ್ಷರ ಮನುಷ್ಯ ಪಿಕ್ಚರ್ ಧಾಟಿ ಹಾಡ್ದ. ನೀ ಬಾರೋ ಮದುಗೊಂಡ ನಿನ್ನ ನಾಮ ಪ್ರಚಂಡ, ಹಿಂಡ ವೈರಿಗೆ ಹಾರಿಸಿ ಚೆಂಡ, ನೆರೆದ ಸಬದಾಕ್ ಬಂದೆವು ನನ್ನ ಗಂಡ. ಈ ಪದ ಹಾಡ್ದೆ 30 ವರ್ಷದಿಂದ ಪಿಕ್ಚರ್ ಧಾಟಿ ಹಾಡ್ದ. ಎಷ್ಟು ಪಿಕ್ಚರ್ ಬಂದೇವು ಹಳೆಗಿದ್ದವಲ್ಲ, ಧಾಟಿ ಬದಲು ಮಾಡ್ದ ಹಾಡ್ತಿದ್ದ ಮಳೆಗ. ಅವನು ನೋಡಿ ನಾ ಕಲ್ತು ಕೇರಿಂದ್ರೆ ದ ಪಿಕ್ಚರ್ ಧಾಟ್ಯಾಗ ಜಂಗಲ್ ಪಿಕ್ಚರ್ದಾಗ 3 ಮುಂಗುಡಿಯಾಗಿ ಇಳಿದು ಮುಮ್ಮೆಟ್ಟ ಗುಡ್ಡಕ್ಕೆ ಬಂದು ಈ ಪದ ಹೊಸ ಪಿಕ್ಚರ್ ಧಾಟಿಗೆ ನಂದು ಬಸ್ಟ್ ನಾನೇ ಮಾಡ್ದವ. ಪಿಕ್ಚರ್ ಧಾಟ್ಯಾಗ ಮಂದಿಗೆಲ್ಲ ತಲೆಯಾಗ ಹಾಕದವ. ನಾ ಮಾರಾದ್ರೆ ಅಟ್ಟೆ ಹಾಡಿ ಗಪ್ ಕೂತಿರ್ಕ ನಾ ಗಪ್ ಕೊಡಲಿಲ್ಲ. ಒಂದು ಏಕ್ ಫುಲಿ ದೋಮಲ್ಲಿ ಒಂದು ಪಿಕ್ಚರ ಸೊಲಾಪುರದಾಗ ಹಾಡ್ದನ ಫಸ್ಟ್. ದೇವರಂಗ ಬಂದು ಸಭಾ ಕೂಡಿರಿ ಭಾಳ ಚಂದು. ಇದು ಪಿಕ್ಚರ್ ಧಾಟಿನಿ ಅದು. 3 ಮುಂಗಡಿಯಾಗಿ ಇಳಿದು ಮುಮ್ಮೆಟ್ಟು ಗುಡ್ಡಕ್ಕೆ ಬಂದು ವರವಿನ ಕಂಬಳಿ ಪ್ರಸಾದ ಗಂಟ ವರವು ಬೇಡಿದ. ಈ ಪದ ಹಾಡ್ದಲ್ಲ, ಈ ಜಂಗಲ್ ಪಿಕ್ಚರ್ದಂದ ಇದು. ಈಗ ಶ್ರಾವಣ ತಿಂಗಳದಾಗ ನಿನ್ನ ನೆನಪು ಬರ್ತೈತೆ ಹಾಡು. ಈಗ ಹಾಡ್ಲತ್ತ ನೋಡಿ, ಈಗ ವರ್ಷ ನಾ ಹಾಡಿ 30 ವರ್ಷ ಆಯ್ತು. 30 ವರ್ಷದಿಂದ ಹಾಡ್ದನ ಇದು. ಈಗ ಶ್ರಾವಣ ತಿಂಗಳದಾಗ ನೀನು ನೆನಪು ಬರ್ತೈತಿ, ಈಗ ಹಾಡ್ತಾವೆ ಎಲ್ಲ ಕರೆ. ಇದು 30 ವರ್ಷದಿಂದ ಹಾಡಿದನ ಇದು. ಹಳ್ಯಾಗ ನಮ್ಮ ಪ್ರಶ್ನೆ ಉತ್ತರ ನಡೆದ್ರೆ ಖರೇ ವರಿಗೆ ಹತ್ತಿತ್ತು. ಈ ವರಿಗೆ ಹತ್ತಲ್ಲ, ಅದು ಅಲ್ಲಿಗೆ ನಿಂದಿರ್ತದೆ, ಇದು ಇಲ್ಲಿಗೆ ನಿಂದ್ರ. ಹಿಂಗಾಯ್ತು ನೋಡಿ. ಅಧ್ಯಾತ್ಮ ಮಾತಾಡ್ತಾರೆ, ಶರೀರ ಮೇಲೆ ಮಾತಾಡ್ತಾರೆ. ಹೆಣ್ಣು ಹೆಚ್ಚ ಗಂಡು ಹೆಚ್ಚ, ಜ್ಞಾನ ಹೆಚ್ಚ ಅಜ್ಞಾನ ಹೆಚ್ಚ, ಶಿವ ಹೆಚ್ಚ ಶಕ್ತಿ ಹೆಚ್ಚ, ಇದ್ರ ಮೇಲೆ ಹೋಗ್ತಾರೆ. ಖರೆ ಸಿದ್ದೋಟಿ ಪರಂಪರೆ ಬದಲು ತಳದ ಏನು ಬಂದದಲ್ಲ ಅದು ಬರಲ್ಲ ಈಗ. ಈಗ ಭಾಳ ಇದೆಲ್ಲ ಸಿದ್ದೋಟಿಗೆ ಬಿಟ್ಟು ಕೇರಿ ಇದೇ ಹಿಡ್ದಾರೆ. ಈಗ ಪಾರಮಾರ್ಥ ಪ್ರಪಂಚ ಇವು ಹೆಚ್ಚ ಈ ಇಂಥವು ನಡೆದವು. ಅದಕ್ಕೆ ನಾ ಎಂದು ಪಾರಮಾರ್ಥ ಪ್ರಪಂಚ ಕತೆ ಎಂದು ಹೇಳಿಲ್ಲ 38 ವರ್ಷನಾಗ. ಅಮೋಘ ಸಿದ್ಧ, ಮಲ್ಕಾರ ಸಿದ್ಧ ಹಾಡು ಅವ್ರದೇ ಹಾಡೋದು, ಗೊಂತೇವ ಕನ್ನವ ನಮ್ಮ ದೇವ್ರದೇ ಹಾಡೋದು. ಪ್ರಶ್ನೆ ಉತ್ತರ ಮಾಡೋದು ಜರ ಆದ್ರೆ ಮಾಳಿಂಗರಾಯ ಬೀರ ದೇವರಿಗೆ ಮಾಡೋದು. ಹೊರತಾಗಿ ಇತ್ತರ ಕಡೆಗಿಂದ ಏನೋ ಮಾಡಿಲ್ಲ ತನ್ನ. ಜಗತ್ತಿನಾಗ ಅವ್ರ ಪುಣ್ಯದಿಂದ ಬೇಕಾದಷ್ಟು ಹೆಸರಾಯ್ತು. ಜಗತ್ತಿನಾಗ ಅವ್ರದಿಂದ ಹೆಸರಾಯ್ತು. ಉಮ್ಮದಿ ಅನ್ನೋದು, ಮಾನಸಿಕ ಮಾರ ಅನ್ನೋದು ಆಲ್ ಕರ್ನಾಟಕದಾಗ ಎಲ್ಲಿ 30 ವರ್ಷ ಎಲ್ಲ ಕಡೆ ಹೆಸರಾಯ್ತು. ಅವನ ಪುಣ್ಯದಿಂದ, ಅವ್ರ ಹಾಡ್ಕಿ ಪುಣ್ಯದೀನಿ, ಮಲ್ಕಾರ ಸಿದ್ಧ ಅಮೋಘನ ಪುಣ್ಯದಿಂದ. ಅವ್ರದಿಂದ ಮುಂದೆ ರೊಕ್ಕ ಏನು ಚಾಲೋ ಐತಿ. ಸದ್ದ 10-20 ವರ್ಷ ಆಯ್ತು ಖಂಡಪಟ್ಟು ರೊಕ್ಕದ ಒಂದು ಹಾಡ್ಕಿ 15-20 ಸಾವಿರ ರೊಕ್ಕ ಅದ. ಈಗ ದುನಿಯಾದ ರೊಕ್ಕ ಆಯ್ತು. ಪ್ರಪಂಚ ಜರ ಸಾಧಾರಣ ಇದ್ದು ಅದರಿಂದ ಬನಕ ಮಾದನ ಮಲ್ಕಾರ ಸಿದ್ಧ ಅಮೋಘದ ದುನಿಯಾದೇ ಮಾಡಿಬಿಟ್ರಿ. ಈಗ ಆ ಜನಗ ಆಗ್ಯದಂಗೆ ಮುದೋಳದಾಗೆ ಆಗ್ಯದ ನನಗೆ. ಇದೇ ಮೊದಲು ಕರ್ನಾಟಕ ಮೊದಲ ಸ್ಟೇಜ್ ಮೇಲೆ ಆಯ್ತು ನನಗೆ. ನಾ ಒಂದು ತಪ್ಪು ವಿಷಯ ಮಾತಾಡೋಳಗೆ ಒಂದು ವಿಚಾರಕ್ಕೆ ಬೇರೆ ಆಯ್ತು. ಜರ ಬೇರೆ ಆದ ಒಳಗೆ ಆ ಟೈಮ್ದಾಗ ಮಲ್ಕಾರ್ಸಿದನೇ ಫೌಜಾರಾಗಿ ಬಂದು ನಮ್ಗೆ ಅಲ್ಲಿ ಉಳಿಸೋದ. ಆಳಾಗ ಉಳಿಸೋ ಪರಿಸ್ಥಿತಿ ಅವಘಡಿತ್ತು. ಜನ ಎಲ್ಲ ಉಳಿಸಿತ್ತು ಎಲ್ಲ. ಆ ಪ್ರಶ್ನೆದಾಗ ನಮ್ಮ ಉಮ್ದಿ ಫೌಜಾರ್ ಗೋವಾಕ್ಕೆ ಹೋಗಿದ್ದ. ಹೊಳ್ಳಿ ಅಲ್ಲೇ ಬಂದು ಅದೇ ಸ್ಟೇಜ್ ಮೇಲೆ ಬಂದು ಕೇರಿಂದ ನಮಗೆಲ್ಲ ಹೇಳಿ ಮಂದಿಗೆ ಇದು ಮಾಡಿಕೆ ಬಿಡಿಸಿದೆ. ಮೊದಲು ಸ್ಟೇಜ್ ಮೇಲೆ ಮಲ್ಕಾರ್ಸಿದನೇ ಫೌಜಾರ್ ಹತ್ತಾರ ಮೊದಲೇ ಅವನೇ ಬಂದು ನಮ್ಗೆ ಕಾಪಾಡೋದಲ್ಲಿ. 1-2 ವಿಷಯ ನಮ್ಮ ಬದಲಾಗಿದ್ದು ಆಗಿವು. ಬೀರ್ ದೇವ್ರ ಬದಲಾಗಿ ಅಭಿಷೇಪದಾಗಿವು. ನಮ್ಮ ಮ್ಯಾಲ್ದಾಗ ಮಾತಾಡಿದ್ದ, ಆ ಮಾತಾಡೋದ್ರಲ್ಲಿ ಗದ್ದು ಹಿಡ್ದಿತ್ತು ಅದು. ಅದ್ರ ಕಾಲ ಅಂತ ಟೈಮ್ದಾಗ ಮಲ್ಕಾರ್ಸಿದ್ ಬಂದ ಸಾಕಿರ್ ಭಾಳ ಜನ ಆಗ್ಯಾನ. ನಮ್ಗೆ ರಾತ್ರಿ 2 ಆಯ್ತಾವ ಆಡೋ ಟೈಮ. 2 ದಿಂದ 3 ತನ ಆ ಟೈಮ್ದಾಗ ನಾನು ಹಾಡಿ ತನಕ ಎಲ್ಲಿ ಬಿದ್ದಿಲ್ಲ. 38 ವರ್ಷ ಆದ್ರೆ ಮಾರ ಹಾಡ್ಲತ್ತಾನ ಅಸಹ್ಯ ಆಗಿ ಊರಾಗ ಹೋಗ್ಯಾನಂತಿನ ಒಂದು ಜನಗೂ ಇಲ್ಲ. ಈ ಜನ ಬಂದ್ ಮಾಡಿ ಹಾಡ್ಕಿ ಬಂದ್ ಮಾಡಿ ದಂಗಾಗಿ ಹೋಗಿ ಮಾರ ಹಿಂಗೆ ಮಾಡಿ ಬಂದ್ ಮಾಡಿದೆ. ದಿನ ನಾ ಒಬ್ಬರ ಕೈಲಿ ಅನ್ಸ್ಕೊಂಡಿಲ್ಲ ಇಲ್ತಾನ. ಎಷ್ಟು ಜಗತ್ತಿನಾಗ ಮ್ಯಾಲವ ನನಗೆ ಬಂದ್ ಮಾಡವ, ಇನ್ನ ಬಂದ್ ಮಾಡಿದ ನಮ್ಮ ದೇವನಿಗೆ ನನಗೆ ಒಬ್ಬರಿಗೆ ಅನಿಸಿ ಅಂದ್ಕೊಳ್ಳಿ. ಈಗ ಹೆಚ್ಚು ಅನ್ಬೇಕಾದ್ರೆ ಇಂಗ್ಲೇಶ್ವರದ 3-4 ಜನ ಈಗ ಅನ್ಕರಿ ಹೆಚ್ಚು ಸುಮಿತ್ರ ಇರ್ತಾವ ಮುಗುಳ್ಯಾವ. ನಮ್ಮ ವಯಸ್ಸು ಹೆಚ್ಚಾಗಿದ್ದಾಕಿದ್ ಕಮ್ಮ ಅದ. ಖರೆ ಏನಾದ್ರು ಜನ ಕೂಡಿಸ್ತದೆ ನಾ ಪ್ರೇಮದಿಂದ. ಆಕೆ ಜೋಡಿ ಬ್ಯಾಡ್ರಿ, ಯಾಕಂದ್ರೆ ಆಕೆ ಸಣ್ಣ ವಯಸ್ಸದ. ನಮ್ಗೆ ಹೈರಾಣ ಮಾಡ್ಬೇಡ ಅಂದ್ರೆ ನೀನೇ ಬೇಕಾಕಿ ಸಂಕಟ ಹತ್ತಾರ, ನಮಗೆ ಹೈರಾಣ ಮಾಡ್ತಾರ. ಮತ್ತೇನು ಪುರಾಣ ಪುಸ್ತಕ ನಾ ಎಂದು ನೆಂಬಿಲ್ವಿ. ಜಗತ್ತಿನೊಳಗೆ 8 ಮಂದಿ ಪುರಾಣ ಬರ್ದಾರೋ, ಯಾನ್ ಬರ್ದಾರ, ಅವ್ರು ಯಾನ್ ಬರ್ದಾರ ಅವ್ರದ್ದು ಅವ್ರಿಗೆ ಗೊತ್ತ. ಪುರಾಣ ಬರ್ದವ್ರು ಯಾರ್ದು ಶುದ್ಧ ಬರ್ದಿಲ್ಲ. ಅಡಿವಾಪ ಒಂದು ಬೇರೆನೇ ಬರ್ದ. ಮದ್ಗೊಂಡ ಮಹಾರಾಜರು ಬರೆದ್ರು ಖರೆ ಯಾವ ದೇವ್ರಿಗೆ ನಿಂದೆ ಮಾಡಿಲ್ಲ ಅವರು. ಆ ಪುರಾಣಕ್ಕೆ ಹೋದ್ರಿ ನೀವೆಲ್ಲರೂ.
ಯಾವ ದೇವ್ರ ಹೆಸರು ಹಾಕಿಲ್ಲ, ಯಾರಿಗೆ ನಿಂದೆ ಮಾಡಲಿ. ಅಡವಿ ಹಬ್ಬ ಬರೋದಕ್ಕೆ ಅಂದ್ರೆ ಜಗಳ ಹಚ್ಚಿಟ್ಟು ಎಲ್ಲ ಕಡೆ ನಮ್ಮ ದೇವ್ರು ಅನ್ಕೇನಿಗೆ ಮತ್ತೆ ಭಾಳ ಮಂದಿ ಪುರಾಣ ಬರ್ತಾರೆ. PhD ಒಂದು 12 ಕಲಿದು 12 ಕಲ್ತು ಒಂದು PhD ಆಯ್ತು ಅವ್ರದ್ದು. PhD ಅನ್ನೋದು PhD ಒಂದು ಕೇರಿಂದ ಪುರಾಣ ಬರೋದ್ರೆ ಯಾನ ಬರ್ದಾರ, ಕಚ್ಚಿ ಸಂತಿ ಬರ್ದಾರ. ಇವ್ರು ಯಾನ ಬರೆದ್ರಿ ಬಿ ಅಮೌಷಧ ಏನು ಕಮ್ಮಿ ಆಗಂಗಿಲ್ಲ. ಕಬ್ಬರು ಬರ್ದ ಅಮೌಷಧ 3 ಮಂದಿ ಹಂಡ್ರತ್ ಆಯ್ನ ಮತ್ತೊಬ್ಬ ಪುರಾಣ ಬರ್ದಾನ, ಯಾನ ಅಮೌಷಧ ಬೀರ್ ದೇವ್ರ ಹಾಲಿನ ಗುಂಡಿಯಾಗಿ ಹುಟ್ಟಿ ಅನ್ನತ್ ಬರ್ದಾನ. ಒಬ್ಬ ಸೊಲಾಪುರದಾಗಿದ್ದ ಅಮೌಷಧ ಅಂತ ಬರ್ದಾನ. ಚಂದ್ರಕಾಂತ್ ಬಿದ್ದೇವ್ರು ಇವ್ರು ಬರ್ದಾರ, ಚಂದ್ರಕಾಂತ್ ಬಿಜ್ಜರಿಗೆ ಬರ್ದಂತಾವ. ಅಮೌಷಧ ಲೆಕ್ಕ ಹಾಕ್ರಿ ಎಲ್ಲ ಹಿಂಗೆ ಪುರಾಣ ಬರೀತಾರೆ ಇವರು. ಸೊಲಾಪುರದಾಗಿದ್ದ ಅಲ್ಲಿ ಹಿಂಗೆ ಮಾಡ್ತಿದ್ದ, ಇಂಥದ್ದು ಪುರಾಣ ಬರೆಯವ್ರು ಇವರು. ನೆಬ್ಬಲಕ್ಕೆ ಅಮೌಷಧ ಯಾವಾಗ ತ್ರೇತಾಯುಗದಾಗ ಋಷಿ ಜನ್ಮ ತಕ್ಕೊಂಡ ಕರ್ಣ ಇಲ್ಲ ಋಷಿ ಮಕ್ಕಳನ್ನೇ ಕೊಂದ ಭೂಮಿಗೆ ಹೆಪ್ಪ ಕೊಟ್ರ ಆದಿತ್ಯನಂದ. ಮುಂದೆ ಅಲ್ಲಂಪರಮನ ಅವತಾರ ನಬಿ ಸರ್ ತ್ರೇತಾಯುಗದಾಗ ಅಮೌಷಧ ಮಮ್ಮೆಟ್ ಕೇಳ್ದ. ಅರ್ಥ ಅಂದ್ರೆ ಅಮೌಷಧನ ಅವತಾರ ಬಲಾಢ್ಯ ದಂಡಿ ಯೋಗಿ ಅಂದ್ರ ಅವನಿಗೆ ಅಂದ್ರೆ ಮುಂದೆ ಅವತಾರದ ಧಾರಣ ಮಾಡ್ಬೇಕಾದ್ರೆ ಮುಂದೆ ವರಹಸ್ತ ಮಾಡ್ದ. ವರಹಸ್ತ ಮಾಡಿ ಮುಂದೆ ಅಲ್ಲಂಪರಮನ ಅವತಾರ ನಬಿ ಸಾಹೇಬ ಮುಂದೆ ವಾಕ್ಯ ಮಾಡಿದ್ದು ಅಮೌಷಧ. ಅದಕ್ಕೆ ಯೋಗಿ ಅಂದ್ರೆ ಅವನಿಗೆ ಋಷಿ ಅಂದರು. ಯೋಗಿ ಅಂದ್ರೆ ಸಾದಾ ಮಂದಿ ಯೋಗಿ ಅಲ್ಲಕ್ಕೆ ಬಂದಿಲ್ಲ, ಯೋಗಿಗಳಿಗೆ ಅಂದಾರ. ಯೋಗಿ ಋಷಿದ್ ನೋಡಿಲ್ಲ, ಋಷಿಗಳಿಗೆ ಯೋಗಿ ಅಂದಾರ. ಋಷಿ ಅಂಶದ ಅಂದಾರ, ಸಾಧು ಅಂಶದ ಅಂದ್ರೆ ನಾಡಗೌಡ ಅಮೌಷಧ ಅಂದ್ರು. ಯೋಗಿ ಋಷಿ ಅನ್ಬೇಕಾದ್ರೆ ಸಾದಾ ವ್ಯಕ್ತಿ ಅಲ್ಲ. ಇವ್ರು ಸೊಲಾಪುರದಾಗ ಬರೆದ್ರ, ಇವ್ರು ಹಂತಲ್ಲಿ ಇಂತಲ್ಲಿ ಬರೆದ್ರೆ ಅವನೇನು ಬದಲಾಗೋದಿಲ್ಲ. ಇವ್ರು 2 ಶಾಣೆ ಹತ್ತಲ್ಲಿ ಬರೆದು ಪುರಾಣ ಬರೆದವ್ರಿಗೆ ಇವ್ರ ಕಿಮ್ಮತ್ತಿಲ್ಲ. ಇವ್ರು ಯಾರು ಬರೆದ್ರು ಖರೆ ಅಂದು ಬರ್ದಿಲ್ಲ, ಇವ್ರು ತಪ್ಪು ಬರ್ದಾರೆ ಎಲ್ಲ. ಮತ್ತು ಮಾಳಿಗರ ವಿಷಯದಾಗೂ ಬರ್ದಾರೆ ಅನ್ಕೆ ಮಂದಿ. ಉಂಬರ್ಜಿಯವ್ರು ಬರ್ದಾರೆ, ಕೆಟ್ಟ ಹೊಲಸು ಬರ್ದಾರ. ಏನೋ ಅರ್ಥ ಇಲ್ಲ, ಹಾಲು ಮತ್ತಕ್ಕೆ ಸಂಬಂಧ ಇಲ್ಲಂಗೆ ಮಾಡಿಟ್ರ ದೇವ್ರುಗಳೆಲ್ಲ. ಇಂಥ ಪುರಾಣ ಬರೆಯವ್ರು ಎಂದರೆ ಏನೋ ಸಂಬಂಧ ಇಲ್ಲ. ಪುರಾಣಕ್ಕೆ ಸಿದ್ಧೋಟಿಗೆ ವಿಷಯದಾಗ ಹಿರಿಯರ್ಯಾನ ಹೇಳ್ಕೊತ ಬಂದಾರ, ಹಿರಿಯರ್ಯಾನ ಹಾಡ್ಕೊತ ಬಂದಾರ. ಅಟ್ಟೇ ನಮ್ಮ ಪ್ರಸಾದ ಗಟ್ಟ ನಮ್ಮ ಅಪ್ಪ ಕೊಟ್ಟು ನಮಗೆ. ನಾವು ಯಾರೇ ಜೋಡಿಸ್ಕೆಂದು ಯಾರೇ ಬರೋದಕ್ಕೆಂದು ಯಾರೇ ಜೋಡಿಸಿದ್ರೆ ನಮ್ಮ ಹಿರಿಯರ ಅಂತ ಯಾರಿಗೆ ಹತ್ತಿಲ್ಲ. ಮಾಳಿಂಗರಾಯನ ಹಿಡಿದು ಬಾರಾಮತಿ ಹಿಡಿದು ಸೋಸಿ ನೋಡಿ 7 ತೇಲಿ ಹಿಡಿದು ರಾಘವಳಿ ಬಂದ್ರೆ ಹಾಲು ಮತ್ತು ಒಂದೇ ವಿಷಯ ಬಂದ ದಂಡಿತನ ಅವ್ರದ್ದು ಬಿ ಖರೆ. ಅದಾಗ ತಪಸ್ಸೆ ವಿಷಯ ಯಾರೇ ಒಂದು ಬರ್ತಾವ, ಅದು ದಗದಲ್ಲ. ಅದು ನಾವು ಅಪ್ಪಗಳು ದುನೇನೆ ಮಾಡ್ಯಾರ. ಮಾಳಿಗರ ಅವನ ತಕ್ಕ ಅವ ದುಡ್ಡು ದೇವರಾಗ್ಯಾನ. ಅಮಾವಶ್ಯ ತಾಯಿ ಹಿಡ್ದು ದುಡ್ದಾನ, ನೀವು ದೇವರಾಗ್ಯಾನ. ಇವ ಹಿಡ್ದು ದುಡ್ದಾನ ಪರಮಾತ್ಮ. ಎಲ್ಲರಿಗೂ ಗೊತ್ತಿದ್ದ ವಿಷಯ ಅದು. ಅವನಿಗೆ ಕೊಟ್ಟು ಹಚ್ಬಿಟ್ಟೆ ಪರಮಾತ್ಮ ಸಂಗಟ ಬಂದಾನ. ಅವ ಹಿಡ್ದು ದುಡ್ದಾನ, ಅವನಿಗೆ ಕೊಟ್ಟಾನ. ಯಾರ್ಯಾರು ದುಡ್ದವ್ರು ನಮ್ಗೆ ತಾಕತ್ ಹಿಡ್ದ ನಮ್ಗೆ ಕೊಟ್ಟಾರ. ಅದರ ವಿಶ್ಲೇಷಣೆ ಮಾಡಿ ಏನು ಬರೀ ಆತಾವ ನೋಡಿ ಕಚ್ಬಿಚ್ಚಿ. ಈ ಪುರಾಣ ಬರ್ದವ್ರಿಗೆ ಔಷಧ ಹಾಕಿ ಮದ್ದು ಕೊಡಲ್ಲ. ಇದು ಖರೇನೂ ಅಲ್ಲ ಅವ್ರದ್ದು. ಸಮೀ ಚೆಲ್ಲಲೇಪೇವ ಅಲ್ಲಿ ಅಲ್ಲಿ ತೆಗೆದಿದ್ದೆವು, ಇಲ್ಲಿ ತೆಗೆದು ಎಲ್ಲಿ ತೆಗೆದ್ರು ದೇವ್ರುಗಳು ನಮ್ಮ ದೇವ್ರುಗಳು ಎಲ್ಲಿ ಸಿಕ್ಕಿಲ್ಲ. ಬೇಕಂತ ಇರ್ಲಿ ಅವ. ಮತ್ತು ಅವ್ ನನ್ನ ಮುಂದೆ ಬಂದು ಹಿಂಗೆ ಬರ್ದೈತಿ, ಹಿಂಗೆ ಆದತ್ನ ಸಿದ್ಧ ಮಾಡೋನ ಅದೇ ಹುಡುಕಲ್ಲ ನಡ್ಕೊಂಡು ಇನ್ನೂ ಯಾರು ಬಂದಿಲ್ಲ. ಪುರಾಣ ಹಿಂಗಾದ ಖರೇನೇ ಮಾಡ್ತೀನ ನಾವು, ನನ್ನ ಮುಂದೆ ಬರ್ಲೈತಿನ್ನ ಇನ್ನೂ ಬಂದಿಲ್ಲ ಒಬ್ರು. ಯಾಕೆನೆ ಎಲ್ಲಿ ಸಿದ್ದೋಡಿಗೆ ನಮ್ದು ಹಿರಿಯರು ಏನು ಹೇಳ್ಕೊತ ಬಂದಾರ. ಅದು ಮಧುಬಣ್ಣ ಮಾರೋದ್ರ ಜೋಡಿನೇ ನಮ್ಮಲ್ಲಿ ಹಿರಿಯರು ಹಾಡ್ತಿದ್ರು. ಅದಕ್ಕೆ ಮೊದಲು ಈ ದೊಡ್ಡ ಮಧುಬಣ್ಣ ಮಾರೋದ್ರ ಸಂಗಟ ನಮ್ಮ ದೊಡ್ಡ ಮೇಳ ನನಕ ದೊಡ್ಡವ್ರು ಇದ್ರು. ಚಂದು ಪೂಜಾರಿ ಹಳದೋಡ್ರ ಹಿಂಗಿದ್ರು ಅವ್ರು. ಆಮೇಲೆ ಇತ್ತು ಅವ್ರ ಸಂಗಟ ಮಧುಬಣ್ಣ ಮಾರ ಅವ್ರು ಜೋಡಿ ಹಾಡ್ತಿದ್ರು. ಅವರು ಚಲೋ ಇದ್ರು. ಅದಕ್ಕೆ ಮೊದಲು ಆ ದೊಡ್ಡ ಮೇಳಕ್ಕಿಂತ ಮೊದಲು ಮತ್ತು ನಮ್ಮ ಹಿರಿಯರು ಹಾಡ್ತಿದ್ರು. ಮಾಳ ಮದಣ್ಣ ಮಾರಾಯ ಮತ್ತು ನಮ್ಮ ಚಂದು ಮಾರಾಯ ಎತ್ತಿದ್ರು ಅವರು. ಅಂದ್ರೆ ಈ ಕಮ್ಮಿ ಹಳೆಗ 15 ವರ್ಷ ಇದ್ದಾಕ್ರ ಅವಳಿಗೆ 60-70 ವರ್ಷದವ್ರು ಇದ್ರು ಅವ್ರು. ಜವರ್ಗೋಡೆ ಹಾಡ್ತಿದ್ದಲ್ಲ ಹಳೆ ನಮ್ಮ ಮಾಳ ಮದಣ್ಣ ಪೂಜಾರಿ ಅಂತ ಹೇಳಿ ಹಿಂಗಿದ್ದಿಲ್ಲಿ. ಇಲ್ಲಿ ಹಾಡ್ತಿದ್ ಹಿರಿಯರು ಗುಡಿಯಾಗ ಹಾಡ್ತಿರು. ನಮ್ಮ ಕಾಯಂ ಇದ್ದುದು. ಎಟ್ಟು ಮಠಮನಿ ಒಳಗೆ ಕತಿ ಗೊತ್ತಿಲ್ಲ. ನಮ್ಮ ಮಠಮನಿ ಒಳಗೆ ಅಟ್ಟ ಕತಿ ಮುದ್ದೆ ಗೊತ್ತ. ಜವ್ರ ಚನ್ನಬಾಸ ಓಡ್ ಹಾಡಾಕರೆ ನಮ್ಮಲ್ಲಿ ಹಿರಿಯರು ಹಾಡ್ತಿರಿ ಇಲ್ಲಿ ಗುಡಿಯಾಗ. ಮದಗೊಂಡ ಮಾಳನವ್ರ ಮಾಳ ಮದಣ್ಣ ಮಾರಾಯ ಚಂದ್ರಮ್ಮ ಅಮ್ಮಗೌಡ್ರ ಅಂತ ಹೇಳಿ ಹಾಡ್ತಿದ್ರು. ನಾವು 15 ವರ್ಷ ಇದ್ದಾಕ್ರ ಅವ್ರು 60 ವರ್ಷನವ್ರು ಯಾರು ಹೇಳ್ತೀನಿ 70 ವರ್ಷನವ್ರು ಇದ್ರು ಅವ್ರು. 1 ತಿಂಗಳು ಮಾರು ಗುಡಿಯಾಗ ಹಾಡ್ತಿದ್ರು ಅವ್ರು. ಈ ಅಮೌಷನ್ ಕತಿ ಕೈಲಾಸ ಚಲೋ ಆಯ್ತಿಲ್ಲ. ಮಲಕಾರ್ಸಿದ್ ಹುಟ್ಟುತ್ತನ 1 ತಿಂಗಳು ದಿನ ಮುಂದಿಂದ ನಾಳೆಗೆ ಅದ್ರ ಮುಂದೆ 1 ತಿಂಗಳು ಬಿಡದೆ ಗುಡಿಯಾಗ ಮಾರ್ಗ ಹಾಡ್ತಿದ್ರು ನಮ್ಮಲ್ಲಿ ಹಿರಿಯರು. 70-80 ವರ್ಷ ಇನ್ ಮಾತು ಹೇಳ್ತೀನಿ. ಇಲ್ಲಿ ನಮ್ಮಲ್ಲಿ ತಳದಾಗ ಹಾಡೋರು ನಮ್ಮವ್ರು ಇಟ್ಟಿದ್ರು. ಇಲ್ಲಿ ಬೇವರ್ಜಿಗಿಟ್ಟು ಹರಿದಿ ಮೇಲೆ ಮುಲ್ಕರ ಹಾಡ್ತೀವಿ. ಬೇವರ್ಜಿಗಿಟ್ಟು ಖರೆ ತಳ ಹಾಡೋದು ಹಾಡೋರು 1 ತಿಂಗಳು ದಿಮಿಟ್ ನಮ್ಮಲ್ಲಿ. ಯಾರಿ ಹರಿದಿ ಮೇಲೆ ಹಾಡ್ತಿರು. ಊಡ್ಕ ಹಿಂಗೇನು ಇದ್ದಿತ್ತಲ್ಲ. ಚಳ್ಳಮ್ಮ ಹರಿದಿ ಮೇಲೆ ಮಾರ್ಗ ಹಾಡ್ತಿದ್ರು.
ಅಲ್ಲಿಂದ ತಳದ ಹಿಡ್ದು 80 ವರ್ಷ ಹಿಡಿದು ಮಂದಿ ಹಿಂದೆ ಹಾಡಿದ್ದು. ನಾ 55 ವರ್ಷ ನನಗೆ ವಯಸ್ಸವ. ನಾ 38 ವರ್ಷ ಆಯ್ತು. ಅವು ನಮ್ಮ ಹಿರಿಯರು ನಾ 16 ವರ್ಷ ಫುಲ್ ಹಾಡಿಕೆ ಮಾಡ್ತಿದ್ದೀನಿ ಸಣ್ಣಾಗಿ. ಹಳ್ಯಾಗ 60-70 ವರ್ಷ ಮುದುಕರು ನಮ್ಮ ಇಲ್ಲಿ ಹಳ್ಯಾಗ ವಯಸ್ಸಾಗಿತ್ತು. ಅವ್ರು ಹಳ್ಯಾಗ ಹಾಡ್ತಿದ್ರು. ಇಲ್ಲ ಹಳಗೋಣಿಕೆ ಬೀಳೋಣಿಕೆ ನಮ್ಮ ಭಕ್ತರ ಮನೆಗೆ ದೇವ್ರು ಹೋಗ್ತಿದ್ದು. ಹಳಗೋಣಿ ಗೌಡ್ರ ಮನೆಗೆ ನಮ್ಮ ಹಿರಿಯರು ಹಾಡ್ಕೋತೆ ಬಂದವ್ರು ಅಲ್ಲಿ ದೇವ್ರ ಮುಂದೆ. ಹಳ್ಯಾಗ ಜವರ್ ಗೌಡನ ಜೋಡಿ ನಮ್ಗೆ ಮಂದಿ ಹಾಡ್ದವ್ರು ಹಾರಿ ಇಲ್ಲಿ ಊರಾಗ ಅಟ್ಟೆ ಹಾಡ್ತಿದ್. ನಮ್ಮ ದೇವ್ರು ಹೇಳೋತಾನ ಅಟ್ಟೆ ಕರೆಸ್ತಿತ್ತು ಯಾರು ಇಟ್ಟೆ ಖರೆ ಮಾರ್ಗ ಬತ್ತವಾಗಿ ಮಾರ್ಗ ಹಾಡ್ತಿದ್ರು. ಹರಿ ಮಾರ್ಗ ಹಾರ ಹಾರ ನಮ್ಮ ಕೈಲಾಸ ದೇವಿದಾರ ಮರ ಮಾರಾಗೋ ದೇವಿದಾರ ಮರ ಮಾರಾಗೋ ಯಾವ ಜಾಗದ ಮ್ಯಾಲೇನು ಆವ ಸಂಕದ ಊರಾಗೋ ಬೋಗಾರ ಕಾಳಣ್ಣನೋ ಬೋಗಾರ ಕಾಳಣ್ಣನೋ ನರಗಲ ಪಡಿಯ ಮ್ಯಾಲೇನೋ ಅಂತ ಯಾಳದ ಒಳಗೇನೋ ತಾಯಿ ನೇಳ ಕನ್ನವ್ವ. ಈ ಮಾರ್ಗ ಹಾಡ್ತಿದ್ರು. ನಮ್ಗೆ ಭಾಳ ಹಿರಿಯರು ಹಾಡ್ತಿದ್ರು. ಅದಕ್ಕೊಂದು ಮಾರಾದ್ರು ಹಾಡು 10 ವರ್ಷ ನಮ್ಮ ಮುಂಚೆ ಚಾಲು. ನಮ್ಕ 10-15 ವರ್ಷ ಮೊದಲು ಆ ಟೈಮ್ದಾಗೆ ಒಂದು 2-3 ಹೆಚ್ಕಮ್ಮ ನಮ್ಮ ತುಕಾರಮ್ಮ ಜಿಗ್ಜೇಣಿ ಮದ್ಕೊಂಡ ಐಂದ ಅವರಿಬ್ರು ಐಂದ ಅವ್ರದಿಂದ ನಾವೇ ಅಟ್ಟೆದು ಕಾರ್ಕಲ್ ಜಾಕಿರ್ ತುಸು ಯೋಗರೆ ಹಾಡ್ತಿದ್ದವ. ಅದೊಂದು ಮೇಳಿತ್ತು. ಸಂಗೊಳಿಗೆ ಅವ್ರು ನಮ್ಕ ಹಿಂದಿಂದಿ ಅಲ್ಲ ಹಳ್ಯಾಗ ಮಹಾರಾಜರು ಇದ್ದಾಕ್ರೆ ನಮ್ದು ಬೆಳಿಲಾಗತ್ತ. ಹಂಗೆ ಅಂದ್ರೆ ತುಕಾರಮ್ಮ ಒಬ್ಬ, ಒಂದು ಜಿಗ್ಜೇಣಿ ಮಧು, ನಾ ಮಾಯರ ಮಾಡಿದ್ದು ನಾವು ಮಾರಾಯ ಅವ್ರೊಂದಿಬ್ರು ನಾವು 4 ಮಂದಿ. ನಾವು ಇವಕ್ಕಿದ್ರ ಮ್ಯಾಲ ಇದ್ದಿಲ್ಲ. ಅದ್ರ ಹಿಂದೆ ನಮ್ಮ ಹಿಂದೆ ಬಳಕ ಒಂದು 4-5 ವರ್ಷ ಪರಕ್ ಇಟ್ಟೆ ಸಂಗೊಳ್ಳಿ ಮಹಾರಾಜರು. ಅವ ಹಾಡ್ಲತ್ತ ಅಂದ್ ಕಾರ್ಕಲ್ ಜಾಕಿರ ಹಾಡ್ಲತ್ತ. ಮುಂದೆ ಚಾಲು ಅದು ಕುಂಬಾರ ನಿಂಗಾಪ್ ಚಾಲು ಅದು ಮುಂದೆ ಮಹಾರಾಜ ಜೋಡಿ. ಇಂದ ನಮ್ಮ ಜೋಡಿ ಹಾಡಾಕ್ರಿ. ನಾ ಮೊದಲು ಹಾಡಾಕ್ರೆ ಪರಿಚಾರಕ್ಕೆ ಬರಾಟಕ್ಕೆ ಮನ್ವಿ ಮಹಾರಾಜರು ಐನಾಪುರ ಪಾರ್ಗಳು ಕಲಿಸಿರು. ಐನಾಪುರ ಹುಡುಗರಿ ಆಟ ಹಾಡ್ತೀವಿ ಒಳ್ಳೆ ಕರೆ ಆಟ ಪುಡ್ತಟ್ಟೆ ಇದ್ದ ಅವರು ಹಾಡ್ತಿದ್ರು. ಇದಕ್ಕೆ ಕಲಿಸಿದ್ರು ಮಹಾರಾಜರು. ಇಲ್ಲಿ ಕಂಬ ಕಾತ್ರಾಳಕ್ಕೆ ಆಟ ಹುಡುಗರು ಕಲಿಸಿದ್ರು. ಅವು ಹಾಡ್ತೀವಿ ಕರೆ ಆಟ ಬಿಡ್ತು. ಪರಿಚಯ ಕರೆಸೋದಿಲ್ಲ. ಮ್ಯಾತ್ ತಯಾರು ಮಾಡಿದ್ರು ಮಹಾರಾಜ. ಕರೆಸೋದಿಲ್ಲ ಮ್ಯಾತ್ ತಯಾರು ಮಾಡಿದ್ರು ಮಹಾರಾಜರು. 15ನೇ ವರ್ಷ ಚಾಲೋ 14 ನಾನು ಹಾಡಿ ಕಡೆಗೆ ಚಾಲೋ ಪರ್ವರಿಗೆ ಹೊಂಟು ನಾವು. ನಾನೇ ಸ್ವಂತ ಎಲ್ಲ ಕೇಳಿ ಈಗ ಸದ್ ಯಾರೇ ಹಾಡ್ತಾರೆ ಕೇಳೋದು ಅದು ದಾಬಡ್ತಾವ. ಅದು ದಂಡಿನ ಹುಟ್ಟು ಸಭಾಬಿ ಅದು. ಈಗ ನೀ ಹಾಡ್ದೆ ಅಂದ್ರೆ ನಿಂದ ಹೊಳ್ಳಿ ಮುರಿದು ಗಳಿಯಾಗ ಹಾಡೇ ಬಿಡ್ತೀನಿ. ಅವು ಈ ಮಕ್ಕನ್ ಚಾಲಿ ಕೂಡಿಸಿ ಬೇಕಾದ್ರೆ ಹಾಡ್ಲಿ ಸ್ಟೇಜ್ ಮೇಲೆ. ಈಗ ಹಾಡ್ಲತ್ರ ತಿಳಿನಿ ತಲೆ ಬಂದ್ರೆ ಅದು ಅದೇ ಗಳಿಯಾಗಿ ಹಾಡ್ತೀನಿ. ಒಂದು ಇಲ್ಲಿ ಮತ್ತೊಂದು ಪಳ್ಯಾಗ ಸಿಕ್ಕರಂದ್ರೆ ಅದು ಹಾಡೇ ಬಿಟ್ಟಿರ್ತೀನಿ ನಾನು. ಇದೇ ತೊರಿ ಒಳಗೆ 108 ಮೇಳಿದ್ದು ಖರೆ ಅಂತ ಕರ್ನಾಟಕ ರಾಜ್ಯ ಸರ್ಕಾರದ ಇದು ಬಂದಿತ್ತು. ಅಲ್ಲಿ ವೇದಿಕೆ ಸೌರ ಇದು ಬಂದಿತ್ತು. ಅಲ್ಲಿ ಎಲ್ಲ ಮ್ಯಾಳಿ ಹಾಡಿಕೆ ಹಚ್ಚಿಟ್ರು. ಹಳ್ಯಾಗ ಆ ಸ್ಟೇಜ್ ಮೇಲೆ ಕರೆದು ಅಟ್ಟ ಮೇಳದಾಗ ಬೆಂಗಳೂರು ಸಿದ್ಧರಿಂದ ಸತ್ಕಾರ ಮಾಡಿ ಏನ್ ಕೊಟ್ಟರು, ಮಾತಿನ ಚೆಲಗಾರ ಸೋಲಿಲ್ಲ ಸರ್ದಾರತ್ತ ಬಿರುದು ಕೊಟ್ರು. ಎಲ್ಲಿದೆ ತೊರಿ ಲಕ್ಕವನ್ ಗುಡಿ ಅಟ್ಯಾಳ ಕಲಿಮೇಶ ಸೊನ್ಯಾಳಗೌಡ್ರು ಎಲ್ಲ ಮಾಳಿಗರ ಮ್ಯಾಳಿದ್ರು. ಎಲ್ಲಾರು ಕರೆದು ಕೇರಿಂದ್ರೆ ಅಲ್ಲಿ ಪರಿಚಿತಿ ಏನ್ ಕೊಟ್ರಪ್ಪ ಅಂದ್ರೆ ಮಾತಿನ ಚೆಲಗಾರ ಸೋಲಿಲ್ಲ ಸರ್ದಾರತ್ತ ಕೊಟ್ರು. ಅಲ್ಲಿ ಎಲ್ಲಿದೆ ತೊರಿ ಒಳಗೆ ಆಯಿಂದ ಇಲ್ಲಿ ಕೊಂಕಣ ಒಳಗೆ ಗಡಿನಾಡು ಕರ್ನಾಟಕ ಶಾಸನ ಬಂದಿದ್ದು ಇಲ್ಲಿ ಪೂರ. ಅಲ್ಲಿ ಏನ ಕೊಟ್ಟಿದ್ರು ತಿಳ್ತೇನು, ಮಹಾರಾಷ್ಟ್ರ ಗಾನಕ್ಕೆ ಹೋಗಿಲ್ಲತ್ ಕೊಟ್ಟಿದ್ರು. ಇಲ್ಲಿ ಇದಕ್ಕೆ ಆಯ್ತು ಹಣಮಾಪುರ ಗ್ರಾಮಕ್ಕೆ ಅಲ್ಲಿ ನಮ್ಮ ಇದು ಅಮರೇಶ್ವರ ಮಹಾರಾಜರು ಏನದಲ್ಲ ಅವರು ಮಹಾರಾಷ್ಟ್ರ ಕರ್ನಾಟಕ ಕೇಸರಿ ಅಂತ ಅವ್ರು ಕೊಟ್ಟಿದ್ರು. ಇದೇ ನಮ್ಮ ಇಂಡಿ ತಾಲೂಕು ಮಣೂರಾಗ ಪೈಲ ವರ್ಷ ಹಾಡಿಕಿದ್ದು ಕಂದಲ್ಗಾಯಿ ಪಾಂಡ ಇದ್ದ. 2ನೇ ಸಾರಿ ಇಂಗ್ಲೇಶ್ವರದವ್ರು ಇದ್ದರು. ಇಂಗ್ಲೇಶ್ವರದವರು ಹೊಳ್ಳಿ ಭಂಡಾರ ಹಿಡೀಲಿಲ್ಲ ಅಲ್ಲಿ. ಬಲ್ಲ ಕಡಿ ಇದು ಇಟ್ಟಿದ್ರು. ಅಲ್ಲಿ ಮೆರವಣಿಗೆ ಕಡಿ ಇಟ್ಟಿದ್ರು. ಬಲ್ಲ ಅಂದ್ರೆ ಇದೇ ಜಕ್ಕಣ ಮಾಸ್ತರ್ನ ಹಿಡಿಯಲ್ಲ ಅಂದರು. ಕಂದಲ್ಗಾಯಿ ಪೀರು ಕೊಟ್ಟರು, ಬೀರ್ನು ಒಲ್ಲ ಅಂದ. ಒಲ್ಲ ಅನಾನ ನಸಗನಾಗಿ ಎದ್ದು ಕಂದಲೆ ಪಾಂಡ ಹೂ ಅಂದಿದ್ದ ಅವನು ಒಲ್ಲ ಅಂತ. ಮಣೂರವ್ರು ಹಾಡಿನ ಊರಾದೇನ ಆ ಮುಂಜಾನೆ ಇದು ಕಾರ್ ತೊಗೊಂಡು ಹೋಗಿ ಮಂದಿರ ಹೋಗಿ ಮಾಡ್ಕೊಂಬಂದರು. ತಂದು ಹಾಡಿಗೆ ಹಚ್ಚಿದ್ರು. ಹಾಡಿಗೆ ಧ್ವಂಸ ನಡೀತು. ಪ್ರಶ್ನೆ ಉತ್ತರ ನಡೀತು. ನಡೆದ ಬಳಕ 2-3 ಪ್ರಶ್ನೆ ಸೋಲ್ತ ಬಳಕ ಮುಂದೆ ಮಾತು ಬರಲಿಲ್ಲ ಯಾರಿಗೆ. ಅಲ್ಲಿ ಮಣೂರಾಗ ಪೀರಪ್ಪತ್ ಹೇಳಿದ್ದ, ಪೂರ್ವ ಪೈಕಿನೇ ಪೀರಪ್ಪತ್ತಿದ್ದ. ಅವ ಅಂದ
ನಮ್ಮ ಗಂಡು ಮೇಳಗಳಲ್ಲಿ ತಂದಿದ್ದೇವೆ, ಕಡೆಗೆ ನೀವು ಬಂಡು ಮಾನಿಸಿದ ಕಡೆಗೆ ನಮಗೆಲ್ಲ ಸೋಲಿಸಿದೆ ಅಂತೇಳಿ ಅಂದ ಬಳಕ ಅಗರ್ಕೆ ಆಡ್ದವ್ರು 200 ಮಂದಿ ಇದ್ರು. ಅಗರ್ಕೆ ಆಡ್ದವರು ಮಣೂರವ್ರು ಕೂಡಿ ಊರಾಗ ಮೆರವಣಿಗೆ ಮಾಡಿದ್ರು. ಹಲಿಗೆ ಹಚ್ಚಿಕೆ ಸ್ವದ ಹಚ್ಚಿಕೆ ಮೆರವಣಿಗೆ ಮಾಡಿದ್ರು. ಇದೇ ಮಣೂರಾಗ ನನಗೆ ಹಿಡ್ದಂಥ ಮೇಲೆ ಯಾರು ಬರಲಿಲ್ಲ, ಇಂಗ್ಲೇಷ್ ಹೊಡೆದವ್ರು ಬರಲಿಲ್ಲ, ಇಂದ ಕಂದಲ್ಗಾಯಿ ಬೀರ್ ಬರಲಿಲ್ಲ, ಪಾಂಡಾಗ ತೊಗೊಂಬಂದ್ರು ಕಡೆಗೆ ಅವಂದು ಪರಿಸ್ಥಿತಿ ಅದೇ ಆಯಿತು. ರಗಡ ಜನ ಮೆರವಣಿಗೆ ಆಗ್ಯದ. ಇದೇ ಬಿಜ್ಜೂರಿ ಶ್ಯಾಮ್ಗೆ ವಿಜಯಪುರ 3 ಲಕ್ಷಕ್ಕೆ ಮಹಾರಾಜರಿಗೆ ಮುದ್ಗೊಂಡ ಮಹಾರಾಜರನ್ನ ಪದ ಹಾಡ್ಯಾರ. ಬಂದು ಅಮ್ಮೋಗಿಯಾಗಿ ಹುಟ್ಟಿ 1000 ಸತಿಕೋಟೆ ಅವತಾರ ತೊಟ್ಟೆತ್ ಪದ ಹಾಡ್ತಿದ್ರು. ಸ್ವಾಮಿ ದಾಣಿ ಹಾಕೋದು 1000 ಸತಿಕೋಟೆ ಅವತಾರ ಹೆಸರು ಹೇಳಿ ಹಾಡೋದು. ಇಲ್ಲಿಗೆ ಹಾಡು ಕೊಡೋಲ್ಲ ಅಂದ್ರೆ 3 ಲಕ್ಷ ಅಂದು ವಿಜಯಪುರದಂದು ಮಳ್ಳೆ ವರ್ಷ ನನಗೆ ಕೊಟ್ಟರು. ಅವ ಹಾಡ್ದ. ಹಳ್ಳಿ ಹಣ್ಣು ಮಡ್ಡಿಳಿ ಭಾಷೆ ಹಣ್ಣದಾಗ 12,000 ದಂಡ ಇದ್ದವು, ಮಾಯಿ ಮೂರ್ತಿ ತಪ್ಪಿದ್ದವು, ಶಿಗರ್ ತಳಿದ್ದು ಸ್ವಾಮಿ ಹಾಡ್ದ. 12,000 ದಂಡಿನ ಹೆಸರು ಹೇಳಕ್ಕೆ ನಾಲ್ಕು ಕೂತ ಏನು ಹೇಳ್ತಾನೆ ಮಂದಿ 2ನೇ ಸಾಂದ ಆಯ್ತು, 3 ಸಾವಿರ ಮಂದಿ ಹೇಳಕ್ಕೆ ಬರಲಿಲ್ಲ. ತೊರೆಯೋರು ಇದ್ರು, ಎಲ್ಲರೂ ಇದ್ರು, ಎಲ್ಲ ನಸಗನ 3ಕ್ಕೆ ಸ್ವಾಮಿ ಹೋದ ಇಲ್ಲಿದೆ 3 ಲಕ್ಷ ಎದ್ದು. ನಮ್ಮ ಮಂದಿಗೆ ನಾ ಮೊದಲಾಗಿನ ನನಗೆ ಅನ್ಯಾಯ ಯಾರ್ದ ಮೇಲೆ ಮಾಡಿಲ್ಲ. ಖರೆ ಅವ್ರಿಗೆ ಜಾರೆ ಬೇರೆ ಗುದುಮರಿಗೆ ಯಾರು ಬಿದ್ದರು ಅವ್ರಿಗೆ ಗಪ್ ಮಾಡಲಿ ಬಂದ್ ಮಾಡಲಿ ಏನೋ ತನಕ ಬಿಟ್ಟಿಲ್ಲ. ಬಂದ್ ಮಾಡಿ ತಲೆ ಬಂದ್ರೆ ಬಂದ್ ಮಾಡ್ಯಾರ ಬಿಡಲೇನ ಆಡು ಸೊಪ್ಪ ಇಲ್ಲ ಅವ್ರಿಗೆ. ಅದಕ್ಕೆ ಸುಮ್ಮ ಗಪ್ಪಿರ್ತಾರೆ ಅವ್ರು. ತಲೆ ತೊಗೊಂಡ್ರೆ ಏಸ್ ಮ್ಯಾಳಿಗೂ ಹೈರಾಣಿ ಮಾಡಿದ್ದು. ಎಷ್ಟು ದೊಡ್ಡ ಮ್ಯಾಳ ಎಲ್ಲರಿಗೆ ಹೈರಾಣಿ ಮಾಡಿದ್ದು. ಇದೇ 15 ತಾಲೂಕು ಬಡಿಸಿ ಅಂಕಂಚಾಗ ಕಂದಲ್ಗಾಯಿ ಬೀರಿದ್ದ. ನಸ್ಗನ 3ಕ್ಕೆ ಬೆಳಗಾವಿ ಬಸ್ ಸಿಮ್ಮೇಳಿ ಬಿಟ್ಟು ಹೋದ. ತಲೆ ಬಂದ್ರೆ ಬಿಡಂಗಿಲ್ಲ. ಹಾಂ, ಮೊದಲು ಬಸ್ಸಿಗೆ ಹೋಗ್ತಿದ್ದೆವು. ಬಸ್ಸೇ ಐತೆ ಮೊದಲು. ಬಸ್ಸಿನ ಬಿಟ್ಟು ಈಗ ಜೀಪ ಪೀಪ ಹಳೆಗೆಲ್ಲ ಬಸ್ಸೇ ಹೋಗ್ತಿದ್ದೆವು. ಈಗ ಗಾಡಿ ತೊಗೊಂಡು ಒಂದು 15-20 ವರ್ಷ ಸ್ವಂತ. ಮೊದಲು ಬಸ್ಸಿಗೆ ಹೋಗೋದು. ಇಲ್ಲಿ ಬಾರಕ್ಕೆ ಹೇಳೋದು ತಯಾರಾಗೋದು, ಬಾರದಿಂದ ಹೋದ ಹೊತ್ತು ಮುಡ್ತಾನೆ ಊರಿಗೆ ಹೋಗೋದು. ಎಲ್ಲಿ ನಿಮ್ಮ ಹೊಳೆಮ್ಮ ಹುಕ್ಕೇರಿ ತಾಲೂಕು ಹೊಳೆಮಾಳ ನೋಡು, ಕುರುಣಿ ಎತ್ತು ಬರ್ತದೆ ಬಂಬಲವಾಡ, ಶೇಗುಣಿಸಿಗೆ ಹಾಡಿಕೆ ಇಲ್ಲಿ ಚಂತ ನಾವು ಇಲ್ಲಿ ಮಾಡಿ ಸಂಜೆ ಅಲ್ಲಿ ಹೋದೆವು. ಕುರುಣಿಗೆ ಬಸ್ಸಿಲೇನೆ ಹೋಗೋದು. ಹಾಂ, ಬಸ್ಸಿಲೇನೆ ಹೋಗೋದು. ಭಾಳ ಹೈರಾಣಾಗ್ಯದ. ಮೊದಲು ಜಗತ್ತಿನಾಗ ಮಲ್ಕಾರ್ಸಿದ್ದ ಅಮೋಘಸಿದ್ದ ಹಿರಿಯರ ಪುಣ್ಯ, ನಮ್ಮ ಉಂಬದಿ ಮಾರಾವಳ ಪುಣ್ಯ, ಜಗತ್ತಿನಾಗ ಹಿರಿಯರ್ದು ಎಲ್ಲರದ ಆಶೀರ್ವಾದದಿಂದ ಜಗತ್ತಿನಾಗ ನಮ್ಮ ಮಾರಾಯಗಳದು ನಮ್ಮ ಮಲ್ಕಾರ್ಸಿದ್ದು ನಮ್ಮ ಬಂದಿ ಬಳಕಳದು ಎಲ್ಲರದ್ದು ಆಶೀರ್ವಾದ, ಎಲ್ಲ ಮಠ ಮನೆಯವ್ರ ಆಶೀರ್ವಾದ ಅಂತ ಹೇಳಿಕೆಂದು ಜಗತ್ತಿನಾಗ ಮಲ್ಕಾರ್ಸಿದ್ದು ಇಲ್ಲಿಗೆ ತಂದು ನಾನು. ಹಾಂ, ಮೊದಲದಾಗ ಟೇಜ್ ಮೇಲೆ ಅವನಿಗೆ ನನಗೆ ಹಗಲು ಭಾರತ ನ್ಯಾಯ ಆಯಿತು. ಆಯ್ದು ಇದೇ ಮಾಲಿಂಗಪುರ ಚಿಮ್ಮಡದಾಗ ಅಡಿಯಪ್ಪ ನನಗೆ ಹಾಡ್ಕಿದ್ದು. ಬರೋಣ ಒಂದು ಹಾಡು ಹಾಡ್ದ, ಚಲೋ ಅನ್ಸ್ಕೊಂಡು ದೊಡ್ಡ ಮಾರ ಇದ್ದು ಸುಮ್ಮ ಕುಂಡಿರ್ಲಿಲ್ಲ ಅವ ಏನಂದ, ಅಮೋಘಸಿದ್ದ ಮಂಗಳವೇಡ ತಾಲೂಕು ಫುಳಸದಾಗ ಹುಟ್ಟ್ಯಾನಂದ. 2ನೇ ಸಾರಿ ಎದ್ದು ಮಂದಿಗೆ ಅಣಿ ಹಾಕಿಬಿಟ್ಟ. ಫುಳಸದಾಗ ಹುಟ್ಟಬೇಕಾಗಿದ್ರೆ ಅವನು ಅವಪ್ಪ ಬೇಕಲ್ಲಿ, ಅವ್ರ ಅಣ್ಣತಮ್ಮರು ಬೇಕಲ್ಲಿ, ಅವ್ರ ಸಂಬಂಧಿಕ ಬೇಕಲ್ಲಿ, ಅದು ತೋರಿಸ್ಬೇಕು, ಇವ ಹಾಡಬೇಕು. ಮಂದಿಗೆ ಅಣಿ ಹಾಕಿಬಿಟ್ಟು ತರ್ಕೊಂಡು ನಿಂತು ಮಂದಿ ಎಲ್ಲ ಅಡಿಯಪ್ಪ ಮಾರ ಮಂದಿ ಅಂದ್ರೆ ಹೇಳು ಹಾಡು ಹುಡ್ಜಂತಿ ಹೋಗಿ ಪುರಾಣ ತರ್ತೀನಿ ಅಂದ್ರೆ ತೊಗೊಂಬಂದೆವು. ಜೀಪ್ ಕೊಡ್ತೇವಂದ್ರೆ ಚಿಮ್ಮಡದವ್ರು. ಎಲ್ಲಿ ತರ್ತಾನೆ ರೀ, ಬಾಯದ ಮನ್ಸಿಗೆ ಬಂದಂಗಂದ್ರೆ ನಡೀತದೇನು. 2ನೇ ಸಂದಿಗೆ 3ನೇ ಸಂದಿಗೆ ಅಂದ್ ಮಂದಿ ಹಾಡಬೇಡ ಅಂದರು. ಹಾಡಿಕೆ ಬಂದ್ ಮಾಡಿದ್ರು. ಹುಡ್ಜಂತಿ ಒಂದು ಅಡಿಯಪ್ಪ ಮಾರ ಹಾಡಿಕೆ ಜೀಪನ ಹೋಗಿ ಕೂತ ಅವು ಸಣ್ಣ ಪರ್ವ ತೊಗೊಂಡು ಬೆಳಗನ ಹಾಡ್ದನ. ಪುಳಸ್ದಾಗ ಹುಡ್ತಾನ ಅಮೌಷಧ ಅಂದ ಶರ್ಪದ್ದಾಗ ನಾ ವೈರೀತಿ ಅಮೌಷಧದಾಗ ಅಂದ್ರೆ ನಾ ಮೊದಲು ಬಿಟ್ಟಿಲ್ಲ. ಏನಾದರೂ ಭೀ ವೈರೀತಿ ಮುದ್ದಾಮ್ ಜರ ಅಮೌಷಧ ಟೇಕೆ ಮಾಡಿ ಅನಾವ್ರ ಜರ ಇದ್ರೆ ಅವ್ರಿಗೆ ಏನಾದ್ರು ಬಿಡಲ್ಲ. ಹುಲ್ಜಂತಿ ಕೋಟೆಗಳು ಹಾರ್ತಾರ ಅವ್ರು ಕೋಟೆಗಳು ಎಲ್ಲಿ ಅವ್ರು ಎಕಡೆ ಎಲ್ಲಿ ಅವ್ರು ಅವರು ಇದ್ರವ್ರ ಜೀರಂಕಲಿಗೆ ಅವ್ರ ಜೀರಂಕಲಿಗೆ ಒಂದು ಮನೆಗೆ ಹೋಗಿ ಅಲ್ಲಿ ಇದು ಮಾಡಿ ಕೋಟೆಗಳು ಬೇರೆ, ಕೋಟೆನವ್ರು ಬೇರೆ. ಕೋಟೆಗಳು ಅಂದ್ರೆ ಒಬ್ಬ 1000 ಕಂಬಳಿ ಲೆಕ್ಕ, ನಮ್ಮ ಒಬ್ಬ ಅಮ್ಮ ಗಿಡ 1000 ಕಂಬಳಿ ಲೆಕ್ಕ ನಾವು ಕೋಟೆಗಳಲ್ಲ, ನಾವು ಕೋಟೆನವ್ರು. ಹಂಗೆ ಅವ್ರು ಅವ್ರು ಏನತ್ತಾರ ಕೋಟೆ ಅವ್ರು ಬೇರೆನೆ, ನಾವು ಬೇರೆನೆ. ಈ ಪೂಜಾರಿ ಅತ್ತಾರ ನಮಗೆ. ಪೂಜಾರಿ ಜರ ಅಂದ್ರೆ ಜಗತ್ತಿನಾಗ ಎಲ್ಲ ದೇವ್ರ ಪೂಜೆ, ಎಲ್ಲ ಮಂದಿ ಪೂಜಾರಿ ಯಾರು, ಎಲ್ಲ ಪೂಜಾರಿಗಳನ್ನ ಒಂದೇನು. ಹಂಗೆ ಕೋಟೆಗಳು ಫರಕ್ ಅದ. ಅವ್ರು ಹುಜ್ಜಂತಿ ಹೋಗಿ ನಿಂತಾರ ನಾವು ಕೋಟೆ ಅಮೌಷನ್ ಅಮ್ಮ ಹಂಗೇನ ಸಂಬಂಧ ಇಲ್ಲ. ತಪ್ಪ ತಲೆಯಾಗ ಅವ್ರಿಗೆ ಅದು ಮಾಡ್ಕೊಂಡು ಕೂತ ಬಳಕ ಎಲ್ಲ ಕಡೆ ಮಲ್ಕರ್ಸಿದಾಗ ಅನ್ಲಿ. ಈಗ ನಮ್ಮ ಮಲ್ಕರ್ಸಿದ ನೋಡಿಗೆ ಧರ್ಮದ ಮಠ ಮನ್ಯಾಗ ಮಲ್ಕರ್ಸಿದ್ದಾನೀಗ. ಅಲ್ಲೇ ಎಲ್ಲ ಕಡೆ ಆಡ್ತಾರೆ. ಈಗ ನೋಡು ಮನಿಮಿಗೆ ಆಡ್ತಾರ, ಹತ್ತೂರ್ಗೆ ಆಡ್ತಾರ, ಕುಂಬಾರಿಗೆ ಆಡ್ತಾರ, ಅಚ್ಚಿಗಾಯಿಗೆ ಆಡ್ತಾರ, ಶಿರ್ವಾಳಕ್ಕೆ ಆಡ್ತಾರ. ಜಗತ್ತಿನ ಎಷ್ಟು ದೇವ್ರ ಆಡೋವಲ್ಲ ಮಲ್ಕಾರ್ಸಿದ್ರ ಮಾರುತಿ ಮಾಡಿ ಎಲ್ಲ ಕಡೆ ಆಡ್ತಾರ. ಇವು ನಾವು ಕೋಟೆಗೊಳತಿ ಹುಡ್ಜಂತಿ ಕುಣಿದಾಡಿದ್ರೆ ನಾವೇನು ಮಾಡೋದು ಇನ್ನೋದಕ್ಕೆ. ಎಂದ ಈ ಕಡೆ ಬಂದಿರಿ ನೀವು? ಕೋಟೆ ನಮ್ಮ ಮಾಡ್ತಾಮ್ರಿ ಜರಿ ಇದ್ರಿ ಅಂದ್ರೆ 4 ಮಠ ಮನೆಯವ್ 21 100 1000 ಕಂಬಳಿ ನಾವು ಒಡೆಯಾರ ಎಲ್ಲ ಕಡೆ ಇದ್ದೇವು. ನೀವು ಎಂದ ಬಂದ ಮಾಡ್ತಂಬಕೇತ್ ನಮ್ಮ ಜೋಡಿ ಬಂದಿರಿ? ಒಮ್ಮರಿ ಬರ್ಬೇಕಲ್ಲ.
ನಮ್ಮ ದೇವ್ರ ಕಾಣ್ರೆ ಮಾಡ್ಬೇಕಲ್ಲ, ನಮ್ಮ ರಗತನಾಗಿದ್ದೀರಿ ನಮ್ಮದು ಏನ್ರಿ ಮಾಡ್ಬೇಕಲ್ಲ. ಯಾರು ಬಂದಿಲ್ಲಕ ನೀವು? ಈಗ ನಾವು ಆಗಲಿ ಹಾದೇವ ಅಂದ್ರೆ ಮನೆ ದೇವ್ರು ಇದ್ರೆ ಅದು ಕಾಡ್ತದೆ ಬಿಡ್ತದೇನು? ಮನೆ ಮಾಪ ಮೌಷಿದ್ದ ಎಂದು ಬಂದು ಕಾಲಿ ಬಿದ್ದಿರು ಗುಡ್ಡಕ್ಕೆ ಮುದಿಗಿ ಅದೆಲ್ಲ ತಪ್ಪಗಲ್ಲಪ್ಪಣ. ಅದು ಕೋಟೆನವರು ಕೋಟೆಗಳು ನರುಟೆ ನಡಹಟ್ಟಿ ನಾಗರ ನತ್ತಾವ್ ನೋಡಿವು ಪದ ನಮ್ಮೊಳಗತ್ತಾವು. ಅದು ತಲೆಯಾಗ ತಪ್ಪು ಕಲ್ಪನ. ಅಡ್ಡೆಸರ್ ಜೋಡ್ಸರ್ ನಾವು ನಿಮ್ಮಂಗ ಅದೇವು. ಈಗ ಯಾರು ಅಡ್ಡೆಸರ್ದಾಗ ಎಷ್ಟು ಜಗತ್ತಿನಾಗ ಜಾತಿ ರಗಡ್ ಬದಲಾಗ್ಯವು. ಅಡ್ಡೆಸರು ಎಂತೆಂತ ಇಟ್ಕೊಂಡ್ರ ತಮ್ಮ ಬೇಕಾದಂಗೆ ಇಟ್ಕೊಂಡು ಕೂತಾರ. ಈಗ ಎಷ್ಟು ನಮ್ಮನೆಯವ್ರ ಮಂದಿ ಪವರ್ ಅದ ಅವ್ರದ್ದು, ಚವಾಣ ಅದ ನಮ್ಮನೆಯವ್ರ ಒಳಗೆ. ಅಂದಿ ಮರಾಠ ಮಂದಿ ಪವರ್ ಅದ, ಚವಾಣ ಅದ. ಈಗ ನಮ್ಮ ವಿಚಾರ ಮಾಡಿ ನಮ್ಮ ಆಷಾಢ ಅಂತ ಹೇಳಿಕೆ ಕುರುಬರಿಗೆ ಅದ, ಮೈತಾರ ಜಾತಿ ಮಂದಿ ಅಡ್ಡೆಸರು ಮಾಷಾಢ. ಅಮೋಘಿಷದಿಂದ ಬದಲಾಗಿ ವಿಷಯ ಮಾತಾಡ್ಬೇಕಾಗಿದ್ರೆ ಅಮೋಘಿಷಿದ್ದಂದ್ರೆ ಸಾದಾ ವ್ಯಕ್ತಿನೇ ಅಲ್ಲ. ಸುಮ್ಮನೆ ಏನು ಮಾತಾಡ್ತಾವ ಆ ಕಡೆಗೆ ಕಾಯ್ಕು ಏನು ಮಾತಾಡ್ತಾರೆ ಅವ್ರು ತಿಳ್ಕೊಂಡಾರ. ಈಗ ಭಾಳ ಈಗ ಭಾಳ ಮ್ಯಾಳ್ಗಳು ಏನು ಹಾಡ್ಕೆ ಅವಲ್ಲ ಎಲ್ಲರೂ ತಿಳ್ಕೊಂಡ್ರೆ ಅಮೋಘಿಷಿದ್ದ ಹೆಂಗೆ ಅನ್ನೋದು ಈಗ ಗೊತ್ತಾಗಲ್ಲ. 8ನೇ ತಲೆ ತಿಳಿದವ್ರಿಗೆ ಈಗ ಅಮೋಘಿಷಿದ್ದ ಸಾದಾ ಅಲ್ಲ. ಅಮೋಘಿಷಿದ್ದ ಅಂದ್ರೆ ಆತ್ಮನೇ ಅಮೋಘಿಷಿದ್ದವ, ಜಾತಿ ಭೇದ ಅಂದಿಲ್ಲ. ಅಣುರೇಣುದ್ರಣೆ ಕಾಟದಲ್ಲಿ ವ್ಯಾಪಿಸಿಕೊಂಡಂತ ಭಗವಂತ ಆದಿ ಅನಾದಿ ಸಿದ್ಧ ಸರ್ವರಲ್ಲಿ ಶ್ರೇಷ್ಠ ಅಂತ ಅಮೋಘಿಷಿದ್ದ, ಆತ್ಮನೇ ಅಮೋಘಿಷಿದ್ದ. ಆ ಜಾತಿ ಈ ಜಾತಿ ಈ ಜಾತಿ ಅಂದಿಲ್ಲ, ಯಾವ ಜಾತಿ ಮೈಗೆ ಹಚ್ಕೊಂಡಿಲ್ಲ. ಅಮೋಘಿಷಿದ್ದ ಅಂದ್ರೆ ನಿರಾಕಾರ ವಸ್ತು, ಎಲ್ಲರ ಆತ್ಮನೇ ಅಮೋಘಿಷಿದ್ದ. ನಾವು ಆ ಕಡೆ ಜೋಡಿಸಿ ಈ ಕಡೆ ಜೋಡಿಸಿ ಆ ಕಡೆ ಜಗ್ಗಾಡ್ದು ಬರೋಂಥ ವಸ್ತು ಅಲ್ಲ. ಜಗತ್ತು ಪಾಲನಕಾರ ಮಾಡೋ ಕಾಲಿಗೆ ಭೂಲೋಕಿಗೆ ಬಂದಾನ ಮುನ್ನಟಕವ. ಅವನ ಆಶೀರ್ವಾದದಿಂದ ನಾವು ಬೆಳೆದಿದ್ದೇವೆ ಹೊರತಾಗಿ ಅವನ ಲೆಕ್ಕದ ಓಡಕ್ಕಾದ್ರೆ ಅವನ ವಿಚಾರ ನೋಡ್ಬೇಕಾದ್ರೆ ಭಾಳ ದೂರದ. ಯಾರಿಗೆ ನೆಲಕಿಲ್ಲ, ಯಾರಿಗೆ ಸಿಕ್ಕಿಲ್ಲ, ಯಾರಿಗೆ ನೆಲಕಿಲ್ಲ ಅವನ ಆಟ. ಅವನು ಋಷಿ. ಯಾಕಂದ್ರೆ ಋಷಿ ಕುಲ ಋಷಿ ಮೂಲ ಯಾರಿಗೆ ಕೇಳಕ್ ಬಂದಿಲ್ಲ, ಯಾರಿಗೆ ಹೇಳಕ್ ಬಂದಿಲ್ಲ. ಅವನ ಕಡೆ ಹೋದ್ರೆ ಭಾಳ ಅನಗಾಡ್ ಕದ್ದಿ ಅಂತ ಹೇಳಿಕೆ ಅಂದ್ರೆ ಭಾಳ ಎಚ್ಚರಿಕೆ ಆ ಕಡೆ ಹೋಗಂಗ.